ನನ್ನ ಫ್ರೆಂಡ್ಸ್ ಕಾಯ್ತೇನೆ. ಓಕೆ ಸರ್, ಆಮೇಲೆ ಹೇಳ್ತೀನಿ. ಸರಿ ಸರ್. ಹಲೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು. ಎಷ್ಟು ದಿನ ಹೇಳದ್ ನಿನಗೆ ಫೋನ್ ಮಾಡ್ಬೇಡ ಅಂತ. ನೀನ್ ನನ್ ಹಿಂದೆ ಬೀಳೋದ್ರಲ್ಲಿ ತೋರಿಸಿರೋ ಇಂಟ್ರೆಸ್ಟ್ ಓದೋದ್ರಲ್ಲಿ ತೋರಿಸ್ಬಿಟ್ಟಿದ್ರೆ ನೀನ್ ಡಿಗ್ರಿ ಪಾಸ್ ಮಾಡ್ಬಿಡ್ತಿದ್ದೆ. ನಂಗೆ ಗೊತ್ತಿಲ್ವೇನೋ ನಿಮ್ ಹುಡುಗರು ಬಾಳ ಏನು ಅಂತ. ಜೇಬಲ್ 3 ಪೈಸಾ ದುಡ್ಡಿರಲ್ಲ, ತಲೆಲ್ 3 ಕಾಸಿನ ಬುದ್ಧಿ ಇರಲ್ಲ. ಆದ್ರೂ ದಿನ ಫ್ರೆಶ್ ಫೇಸ್ ಬೇಕಾ ನೋಡಕ್ಕೆ ನಿನ್ ಮೂತಿಗೆ. ನಿಮ್ ಅಪ್ಪ ಅಮ್ಮ ಹೇಳಿದಾರೋ ಇಲ್ವೋ ನನಗ್ ಮಾತ್ರ ಗೊತ್ತಿಲ್ಲ. ನಾನ್ ಹೇಳ್ತೀನಿ ಕೇಳಿಸ್ಕೊ. ಲೈಫಲ್ಲೇ ಉದ್ಧಾರ ಆಗಲ್ಲ ನೀನು. ನಿಂಗ್ ಇನ್ನೊಂದ್ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಗೊತ್ತಾ? ನಂಗಾಗ್ಲೇ ಒಬ್ಬ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದಾನೆ. ಇಲ್ಲೇ ನನ್ನ ಎದುರುಗಡೆನೆ ನಿಂತಿದ್ದಾನೆ. 6 ಅಡಿ ಉದ್ದ. ನೀನೇನಾದ್ರೂ ಅವ್ನ್ ಪಕ್ಕ ನಿಂತ್ಕೊಂಡ್ರೆ ಅವ್ನ್ ಮನೆ ಕೆಲ್ಸದವ್ನಿಂತ ಕಡೆ ಕಾಣ್ತೀಯ. ಮಾತಾಡ್ತೀಯ ಅವನ್ ಜೊತೆ. ಕೊಡ್ತೀನಿ ಸರ್. ನೀವ್ ಯಾರಂತ ಗೊತ್ತಿಲ್ಲ, ಅರೆ ಜೀವನದಲ್ಲಿ ಪ್ರೀತಿ ಮಾಡೋದ್ಮೇಲೆ ಒಂದ್ ಹುಡುಗಿ ಮನಸ್ಸನ್ನ ದಯವಿಟ್ಟು ನೋಯಿಸಬಾರ್ದು. ಆದಷ್ಟು ಬೇಗ ಬಂದು ಕರ್ಕೊಂಡು ಹೋಗ್ಬಿಡಿ ಸರ್. ಹಲೋ, ಇನ್ನೊಂದ್ ಸರ್ತಿ ನನಗ್ ಫೋನೋ ಮೆಸೇಜೋ ಮಾಡಿದ್ರೆ ಇವನ್ ಕೈಲೇ ಒಂದ್ ಸರಿ ಕಿಕ್ ಕೊಡಿಸ್ತೀನಿ. ಆಡಕ್ ಬಾಲ್ ಇರ್ಬಾರ್ದು, ಹೊಡಿಯೋಕ್ ಗೋಲು ಇರ್ಬಾರ್ದು. ನೀವೇನ್ರಿ ಶಿವಣ್ಣನ್ ರೇಂಜ್ ಬಿಲ್ಡಪ್ ಕೊಟ್ರೆ ಅವನಿಗೆ ಉಗ್ಯೋದ್ ಬಿಟ್ಟು ಸಾಫ್ಟ್ ಆಗಿ ಮಾತಾಡ್ತಾನೆ ಇದ್ದೀರಲ್ಲ. ಎನಿವೆ, ಥ್ಯಾಂಕ್ಸ್ ಹೇಳೋಷ್ಟು ಉಪಯೋಗ ಏನೂ ಆಗ್ಲಿಲ್ಲ. ಹೋಗ್ಲಿ, ಥ್ಯಾಂಕ್ ಯು. ಕೈ ಕೊಡ್ರಿ. ಥ್ಯಾಂಕ್ಸ್. ಹೇ, ಏನಲ್ಲ ಯೋಗಿ ಇವತ್ತು ಲೇಟು? ಮಗ, ಇವತ್ತೇನ್ ಮಾಮೂಲಿ ಡೇನಾ? ಸ್ಪೆಷಲ್ ಡೇ. ಎರಡ ಇಷ್ಟು ದಿನ ನಾನು ಮರಿದೇ ಇರೋದು 2 ದಿನಪ್ಪ. ಒಂದು ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು ಟುಡೇ, ದಟ್ ಈಸ್ ಯುವರ್ ಬರ್ತ್ಡೇ. ತಗಮಗ, ಹ್ಯಾಪಿ ಬರ್ತ್ಡೇ. 100 ವರ್ಷ ಫುಲ್ ಹ್ಯಾಪಿನೆಸ್ ಫ್ರೀ. ನೋಡು ನೋಡು, ನೋಡ. ವಾ ನೋಡುಗರು, ದಿಟ್ಟ MG ರೋಡ್ ಮಾರಾದನೆ. ಸೂಪರ್ ಆಗಿ ಕಾಣಿಸ್ತೀಯ. ಏನೋ ಯೋಗಿ, ನಿನ್ ಟೇಸ್ಟೇ ಚೇಂಜ್ ಆಗಿಲ್ಲ ಅಲ್ವೇನೋ? ಇದನ್ನ ಹಾಕೊಂಡು ಹೆಂಗೋ ಆಚೆ ಓಡಾಡ್ಲಿ? ಈ ಶರ್ಟ್ ಬಗ್ಗೆ ಏನೋ ಗೊತ್ತು ನಿಂಗೆ? ನಮ್ ಇಡೀ ಸ್ಲಮ್ ಇರೋದು ಒಬ್ನೇ ಬಾ ಡಿಸೈನರ್. ಲೇಡೀಸ್ ಉಕ್ಕಿಂದ ಹಿಡಿದು ಒತ್ಗಳ ಕಂಬಳಿ ಗಂಟ ಎಲ್ಲಾನು ಅವನೇ ಡಿಸೈನ್ ಮಾಡೋದು. ಅಷ್ಟು ಬಿಸಿ. ಅವನ್ ಕಾಲ್ ಶೀಟ್ ಹಿಡಿದು ಡಿಸೈನ್ ಮಾಡ್ಸಕ್ ಇಷ್ಟು ಲೇಟ್ ಆಯ್ತಪ್ಪ. ಯುನೋ ಈಸ್ ವೆರಿ ಬಿಸಿ. ಹೋಗ್ಲಿ ಬಿಡು ಮಗ, ಐ ಡೆಫಿನೆಟ್ಲಿ ಟ್ರೈ ದಿಸ್ ಒನ್ ಡೇ. ಹ್ಯಾಪಿ ಬರ್ಡೇ ಮಚ್ಚ. ಈ ದಿವ್ಸಕ್ಕೋಸ್ಕರ ನಾನ್ ಕಾಯ್ತಾ ಇದ್ದೆ ಗೊತ್ತಾ? ಯಾಕೋ? ಇವತ್ ಒಂದೇ ದಿವಸ ಅಲ್ವೇನೋ ನೀನ್ ಕಾಸ್ಟ್ಲಿ ಹಣ್ಣನ ಫ್ರೀ ಆಗಿ ಕೊಡ್ಸೋದು. ಅದೆಲ್ಲ ಇರ್ಲಿ, ನನ್ ಗಿಫ್ಟ್ ಅಲ್ಲೋ. ಗಿಫ್ಟಾ ಕೊಡ್ತೀನಿ ಮಚ್ಚ. ಇವತ್ ಬೆಳಗ್ಗೆ ನಮ್ ಡ್ಯಾಡಿ ಅಂಗಡಿಗೆ ಹೋಗಕ್ಕಿಂತ ಮುಂಚೆನೆ ನಾನೇ ಅಂಗಡಿಗೆ ಹೋಗಿ ಕ್ಯಾಶ್ ಬಾಕ್ಸ್ ಅಲ್ಲಿ 1 ಕಾಯಿನು ಬಿಡದಿರೋಂಗ್ ದೋಚ್ಕೊಂಡ್ಬಂದು ಅಲ್ಲೇ ಪಕ್ಕದಲ್ಲಿರೋ ಜ್ಯುವೆಲ್ರಿ ಶಾಪ್ ಹೋಗಿ 1/4 kg ಜ್ಯುವೆಲ್ರಿ ಸೆಟ್ ಹಾಕೋಣ ಅಂತ ಅನ್ಕೊಂಡಿದ್ದೆ ಮಚ್ಚ. ಆದ್ರೆ ನಿಂಗೆ ಗೊತ್ತಲ್ಲ, ನಮ್ಮಪ್ಪ ಬ್ಲಾಕ್ ಡ್ಯಾಡಿ ಡಾಬರ್ ಮ್ಯಾನ್ ತರ ಅಲ್ಲೇ ಕುತ್ಕೊಂಡು ಕ್ಯಾಶ್ ಬಾಕ್ಸ್ ನೇ ಕಾಯ್ತಾ ಇದ್ದ. ಆದ್ರೂ ಮಚ್ಚ, ನಾನು ನೀನಿಗೋಸ್ಕರ 5 kg ಗೋಧಿ ಹಿಟ್ಟು ತಂದಿದ್ದೀನಿ ಮಗ. ಹೈಯೆಸ್ಟ್ ಕ್ವಾಲಿಟಿ ಮಚ್ಚ. ನಿನ್ ಗಿಫ್ಟ್ ಸೂಪರ್ ಚೆನ್ನಾಗಿದೆ. ಕಾರಲ್ಲಿ ಹೋಗಿ ಇಟ್ ಬರ್ತೀನಿ ಇರೋ ಮಚ್ಚ. ಓಕೆ ಮಚ್ಚ. ನಿಮ್ಗೆ ಎಣ್ಣೆ ಹೇಳಿದೀನಿ, ತಗೊಂತಾ ಇರ್ರಿ. ಓಕೆ ಮಚ್ಚ. ನೋಟಿ ಫೆಲೋ. ಗೈಸ್, ನಾನ್ ನಿಮ್ ಹತ್ರ ಯಾವತ್ತಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನಾ? ಆದ್ರೆ ಐ ಹ್ಯಾವನ್ ಟೋಲ್ಡ್ ಯು ಒನ್ ಥಿಂಗ್. ಮಚ್ಚ, ಏನೋ? ನೀನು ಗವರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ದೆ ಅಲ್ವಾ? ನಿನ್ ಗಾಡಿಯಲ್ಲಿ 3 ಸಲ ನೋಡಿದಾಗ್ಲೇ ನಂಗೆ ಡೌಟ್ ಬಂತು ಮಚ್ಚ. ಏನೋ? ಏನ್ ಹೇಳ್ಬೇಡ ಬಿಡು ಮಚ್ಚ. ಯಾಕೋ? ಕರೆಕ್ಟ್ ಆಗಿ ನಿಜ ಹೇಳು ಮಚ್ಚ. ಏನು? ಏಡ್ಸ್ ಇದ್ಯಾ? ಇವನ್ ಮೇಲೆ ಡೌಟಾ ಮಗ? ನೀ ಹೇಳ ಮಗ. ಗೈಸ್, ನಾನ್ ಹೇಳ್ಬೇಕಂತ ಇರೋದು ಗರ್ಲ್ ಮ್ಯಾಟ್ರ್ ಕೊಂಡ್ರು. ಮಾಯಾ 6 ತಿಂಗಳು ಹಿಂದೆ ಆಫೀಸಲ್ಲಿ ಪರಿಚಯ ಆದ್ಲು. ಶಿ ಸೋ ಬ್ಯೂಟಿಫುಲ್, ಅಟ್ರಾಕ್ಟಿವ್. ಅವಳ ಆಫೀಸ್ಗೆ ಬಂದ್ರೆ ಏನೋ ಒಂಥರ ಚಾಮ್ ಕಂಡ್ರು. ನಾನ್ ತಿಂಡಿ ಎಲ್ಲ ಬಿಟ್ಬಿಟ್ಟು ಅವಳಿಗೆ ಕಾಯ್ತಾ ಇರ್ತೀನಿ ಕಣ್ರು. ಐ ಥಿಂಕ್ ಐ ಲೈಕ್ ಹರ್ ಗೈಸ್. ಕನ್ನಡದಲ್ಲಿ ಮಗ. ಕರೆಕ್ಟ್. ಎಲ್ಲಾರು ಹುಡುಗಿನ ಅವ್ರ ಅಪ್ಪ ಅಮ್ಮಂಗ್ ತೋರಿಸ್ತಾರೆ. ಆದ್ರೆ ನನ್ ಪ್ರಾಬ್ಲಮ್ ನೋಡಿ, ನಿಮ್ಮಿಬ್ರಿಗೆ ತೋರಿಸ್ಬೇಕು. ನಾಳೆ ದಿನ ಮದ್ವೆ ಆದ್ಮೇಲೆ ಅತ್ತೆ ಸೊಸೆ ತರ ನೀವ್ ಕಿತ್ತಾಡೋದು. ಅಯ್ಯೋ, ನನಗ ಆ ಟೆನ್ಷನ್ ಬೇಡಪ್ಪ, ಅದೆಲ್ಲ ಬೇಡ. ಇವತ್ ಬರ್ತಿದ್ದಾಳೆ, ನೀವೇ ಮೀಟ್ ಮಾಡಿ ಡಿಸೈಡ್ ಮಾಡ್ಬಿಟ್ರು ಓಕೆನಾ ಅಂತ. ಮಗ ಪ್ರೀತು, ಚಿಕ್ಕ ವಯಸ್ಸಿಂದ ನನ್ ಚಡ್ಡಿನ ನೀನೇ ಸೆಲೆಕ್ಟ್ ಮಾಡ್ತಿದ್ದೆ. ಆದ್ರೆ ಟುಡೇ ನಿನ್ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡಕ್ಕೆ ನಮ್ಮಿಬ್ರಿಗೆ ಬಿಟ್ಟಿದ್ಯಲ್ಲ, ನನ್ನ ಹಾರ್ಟ್ ಟಚ್ ಮಾಡ್ಬಿಟ್ಟ. ಬಾ ಮಚ್ಚ, ಗುಂಡಾಕ್ ಬರೋ.
ಹಾಯ್ ಮೈಕು Here. ಮೈಕ್ ಸೌಂಡ್ ಜಾಸ್ತಿ ಇಡು. Okay. ಫ್ರೆಂಡ್ಸ್ ಬ್ರದರ್ಸ್ ಅಂಡ್ ಮೈ ಸಿಸ್ಟರ್, ಅದು ಟುಡೇ ಮೈ ಫ್ರೆಂಡ್ ಪ್ರೀತಮ್ ಹ್ಯಾಪಿ ಬರ್ಡೇ. ಹೌದು. ಅಂಡ್ ಆಲ್ಸೋ ಹೊಸ ಹುಡುಗಿ ಕಮಿಂಗ್ ಟು ಹಿಸ್ ಲೈಫ್. ಆಲ್ ಕ್ಲಾಪ್ ಕ್ಲಾಪ್. ಟುಡೇ ಎವ್ರಿಬಡಿ ಡ್ರಿಂಕಿಂಗ್ 30 ml ಫ್ರೀ. ಅದು ಬಿಟ್ಟಿ ಬರ್ತಡೇ ಬಾಯ್ ಟ್ರೀಟಿಂಗ್. ಏನೇನು ಎಲ್ಲ ಪೆಕ್ಟಿ ಅಂತಾನಲ್ಲೋ, ನಂದ್ 2-3 ತಿಂಗಳು ಸಂಬಳ ಹೊಟ್ಟೋಗ್ಬಿಡತ್ತೋ. ಹೋಗ್ ಕರ್ಕೊಂಬರವ್ನ. ನೀನ್ ಯಾಕೆ ಮಚ್ಚ ತಲೆ ಕೆಡಿಸ್ಕೊಂತೀಯ? ಕಾಸ್ಟ್ಲಿ ಕಣೋ ಡ್ರಿಂಕ್ ಇಲ್ಲಿ. Excuse me? ಹ್ಯಾಪಿ ಬರ್ಡೇ ಬಾಯ್ ಫ್ರೆಂಡ್. ಎಷ್ಟು ವಯಸ್ಸು? ಏನಿಲ್ಲ ಅಂದ್ರೂ 20+ ಇರ್ಬೇಕು. ಮುಂಚೆನೆ ಗೊತ್ತಿದ್ರೆ ಗಿಫ್ಟ್ ಆದ್ರೂ ತರಬಹುದಿತ್ತು. ನಾನ್ ಬೇರೆ ಲೈಟ್ ಆಗಿ ಟೈಟ್ ಆಗಿದ್ದೀನಿ. ಎನಿವೇಸ್ ಹ್ಯಾವ್ ಫನ್. ಫ್ರೀಯಾಗಿ ಡ್ರಿಂಕ್ಸ್ ಬೇರೆ ಆಫರ್ ಮಾಡಿದೀರಾ. ಶಾರ್ಟೇಜ್ ಆದ್ರೆ ಹೇಳ್ ಕಳಿಸ್ತೀನಿ. ಹ್ಯಾವ್ ಫನ್. ಸಿ ಯು ಲೇಟರ್. ಮಚ್ಚ ಅದ್ಕೆ ಸೂಪರ್ ಆಗಿದ್ದಾರೆ. ಮಾಯ ಅಲ್ಲ, ಯಾವ್ದೋ ಮೆಂಟ್ಲು ಆಚೆ ಫೋನ್ ಕೊಟ್ಬಿಟ್ಟು ಏನೇನೋ ಮಾತಾಡುವಂತಿದ್ದಾಳೆ. ಹೇ ಮೆಂಟ್ಲ ತಿಕ್ಲಿ. ಹೇ ಪುಟ್ ಅಣ್ಣ ಒಂದ್ ಸಾಂಗ್. ವಾಟ್ ಅಣ್ಣಮ್ಮ? ಅಣ್ಣಮ್ಮ ಏ ಅಣ್ಣಮ್ಮ, ಹಾ. ನೋ ಅಣ್ಣಮ್ಮ, ನೋ ಅಣ್ಣಮ್ಮ. ಟೇಕ್ ಇಟ್ ಈಸಿ ಮ್ಯಾನ್. ಹಾಕ. ಹೇ ಹಾಯ್, ಗುಡ್ ಮಾರ್ನಿಂಗ್. ನಿಮ್ ಹೆಸರು? ಪ್ರೀತಮ್. ಹಾ, ಪ್ರೀತಮ್. ನೈಸ್ ನೇಮ್. ಹಾ, ಆಕ್ಚುಲಿ ಕುಡ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ಯಲ್ಲ, ಹ್ಯಾಂಗ್ ಓವರ್. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಇಷ್ಟೊಂದು ಕುಡಿಯಲ್ಲ ಕಣ್ರಿ. ಈ ಹುಡುಗರ ಟೆನ್ಷನ್ ತುಂಬಾ ಜಾಸ್ತಿ ಆಗುತ್ತೆ ನೋಡಿ, ಅವಾಗ ಸಿಕ್ಕಾಬಟ್ಟೆ ಕುಡಿತೀನಿ. ಪಿಜಿಲ್ ಬೇರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್. ಹೇ ಕಮ್ ಕಮ್, ಸಿಟ್. ಯಾಕೆ ನಿಂತ್ಕೊಂಡಿದೀರಾ? ಕುತ್ಕೊಳ್ಳಿ. ತೊಳಿ. ಗುಡ್ ಫಾರ್ ಹೆಲ್ತ್. ಹ್ಯಾವ್. ಒಂದ್ ವಿಷಯ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಮನೆದೊಂದ್ ಸ್ಪೇರ್ ಕೀ ಇದ್ರೆ ಕೊಟ್ಟಿರ್ತೀರಾ? ಏಕೆ? ಹೇ, ಮದ್ವೆ ಆಗಿ ಅಂತ ಕೇಳಿದ್ನಾ? ಕೀ ತಾನೇ ಕೇಳಿದ್ದು. ಯಾಕಷ್ಟು ಟೆನ್ಷನ್ ತಗೊಂತೀರಾ? ನಾನ್ ಡೇ ಟೈಮ್ ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ. ರಾತ್ರಿ ಏನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಬಂದ್ ಮಲ್ಕೊಂಡ್ ಎದ್ದೋಗ್ತೀನಿ ಬಿಡಿ. ರೀ, ವಾಟ್ ಯು ಥಿಂಕ್ ಆಫ್ ಯೋರ್ಸೆಲ್ಫ್? ವಾಟ್ ಯು ಥಿಂಕ್ ಆಫ್ ಮೀ? ನನ್ನ ಆಫೀಸ್ಗೆ ಲೇಟ್ ಆಗ್ತದೆ, ಕರೆಕ್ಟ್ ಆಗಿ 5 ನಿಮಿಷ ಟೈಮ್ ಕೊಡ್ತೀನಿ. ಎದ್ದು ಆಚೆ ಹೋದ್ರೆ ಸರಿ, ಇಲ್ಲ ನಾನೇ ಎದ್ದಿತ್ತಳ್ಳ ಆಚೆ ಆಗ್ತೀನಿ. ಆಫರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ ಬಿಡಿ. ಯಾಕೆ ಟೆನ್ಷನ್ ತಗೊಂತೀರಾ? ನಮಗ್ ಮರ್ಯಾದೆ ಇಲ್ದಿರೋ ಕಡೆ ನಾವು ಇರಲ್ಲಪ್ಪ. ಎಲ್ಲಿದ್ದೀರೋ? ಅರ್ಜೆಂಟ್ ಆಗಿ ಮನೆಗೆ ಬಂದ್ರೋ? ಮಗ, ಈ ಪ್ರಪಂಚದಲ್ಲಿ ದಡ್ಡ ನನ್ ಮಕ್ಳು ಪ್ರೀತಮ್ ಅಂತಾರೆ ಕಣ. ಕಾಲ ನಮ್ಮಂತರ ಬೆಲೆನೇ ಇಲ್ಲ ಅಂತೀನಿ. ಕರೆಕ್ಟ್ ಮಗ, ನಂಗೂ ಅದೇ ಡೌಟ್. ಆ ಡಬ್ಬ ನನ್ ಮಗ ಅದಿಂಗ್ ಉದ್ದಾರ ಅದ ಅಂತ. ಬಂದ ಕಣ. ಮಗ, ಇಷ್ಟೊತ್ತು ಶೆಟ್ಟಿ ನಿನ್ ಬಗ್ಗೆನೇ ಹೇಳ್ತಿದ್ದ. ಪ್ರೀತಮ್ ಅಂದ್ರೆ ಪ್ರೀತಮ್ ಅಂತ, ಬೆಳೆದ್ರೆ ನಿನ್ ಲೆವೆಲ್ ಬೆಳಿಬೇಕು ಅಂತ. ಇವೆಲ್ಲ ನಮ್ ಕೈಲಿ ಆಯ್ತದ ಅಂತ ಹೇಳಿ ಸಮಾಧಾನ ಮಾಡಿ ಕುಡಿಸಿದೆ ಕಣಪ್ಪ, ಅಷ್ಟೇ. ಅದೆಲ್ಲ ಬಿಡು, ಹಾಕು ಅಂತ ಬೆಗ್ಗು. ಮಚ್ಚ ಈ ಲೋಕಲ್. ಏಯ್, ನೀನ್ ಹಾಕ್ತೀಯೋ ಇಲ್ವೋ? ಹಾಕ. ಛೀ, ವೈ ಮಗ, ವಾಟ್ ಹ್ಯಾಪನಿಂಗ್? ಮಾಯಾ ಇಸ್ ಗಾನ್ ಗೈಸ್. ಶಿ ಲೆಫ್ಟ್ ದ ಕಂಟ್ರಿ. ಒಂದ್ ಬಾಯ್ನೂ ಹೇಳಿಲ್ಲ, ಒಂದ್ ಲೆಟರ್ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದಾಳ. ಅಷ್ಟೇ ತಾನೆ, ಹೋಗ್ಲಿ ಬಿಡೋ. ಪ್ರಪಂಚದಲ್ಲಿ ಒಬ್ರು ತರ 7 ಜನ ಇರ್ತಾರಂತೆ, ಹುಡುಕುದ್ರಾಯ್ತು. ಮಾಯಾ ಗೋಯಿಂಗ್, ಬೇರ್ ಆರ್ ಕಮಿಂಗ್. It's not like that, guys. I really had feelings for her. She was something special. Mostly, I only don't deserve her. ಯಾಕ ಇಷ್ಟ ತಲೆ ಕೆಡಿಸ್ಕೊತಾ ಇದ್ಯಾ? ನಿನ್ನಷ್ಟು ಜಾಣ ಯಾರಿದಾರೆ ಹೇಳೋ? ಅಲ್ಲ, ಈಗ ನಿನ್ ಹೆಸರಲ್ಲೇ ಪ್ರೀತಿ ಅಂತಿದೆ. ನಿನ್ನ ಎಲ್ಲಾ ಹುಡುಗಿರು ಲವ್ ಮಾಡ್ತಾರೆ ಮಚ್ಚ. ನಿನ್ನ ಪ್ರೀತಿಸೋ ಹುಡುಗಿ ಸಿಗ್ತಾಳೆ, ನೀನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಲೇ ಶೆಟ್ಟಿ, ನೀನು ಇವನು ಇಬ್ರು ಪ್ರೀತಿ ಬಗ್ಗೆ ಮಾತಾಡಬೇಡಿ. ಅದ್ರ ಬೆಲೆನೇ ನಿಮ್ಗೆ ಗೊತ್ತಿಲ್ಲ. ಮಗ, ನನ್ನ ಹುಡುಗಿ ತುಂಬಾನೇ ನೆನಪಾಯ್ತಾಳ ಮಗ. ಶೆಟ್ಟಿ, ಒಂದ್ಸಲ ಕತೆ ಹೇಳ್ತೀನಿ, ಕೇಳ್ಬಿಡು. ಅಣ್ಣ, 10,000 ಸಲ ಹೇಳಿದ್ಯಾ, ದಯವಿಟ್ಟು ಇವತ್ತು ಒಂದ್ ದಿವಸ ಬಿಟ್ಬಿಡು ಮಚ್ಚ. ಪ್ರೀತೋ, ನೀನಾದ್ರೂ ಕೇಳ ಪ್ಲೀಸ್. ಇವತ್ ಬೇಡ ಮಗ, ಪ್ಲೀಸ್ ಮಗ, ತುಂಬಾ ನೋಯ್ತೈತೆ. ಹೋಗ್ಲಿ ಹೇಳಪ್ಪ. 5ನೇ ಕ್ಲಾಸು, ಗೌರ್ಮೆಂಟ್ ಸ್ಕೂಲು. ನಮ್ಮ ಸ್ಕೂಲ್ಗೆ ಬ್ಯೂಟಿ ಕ್ವೀನು, ನನ್ನ ಅಲ್ಮೇಲು. ಅವಳ ಫ್ರೆಂಡ್ಸ್ ಜೊತೆ ಗೋಯಿಂಗು. ನಾನು ಯಾವಾಗಲೂ ಅವಳನ್ನೇ ಫಾಲೋಯಿಂಗು. ರ್ಯಾಂಕ್ ಸ್ಟೂಡೆಂಟ್ ಮಚ್ಚ ಅವಳು. ಒಂದ್ ದಿವಸ ಕೊಟ್ಲು ನೋಡು ಲುಕ್ಕು. ಅವತ್ತಿಂದ ನಾವಿಬ್ರು ಫುಲ್ ಕ್ಲೋಸು. ಒಟ್ಟಿಗೆ ಸ್ಟ್ಯಾಂಡಿಂಗು, ಒಟ್ಟಿಗೆ ಈಟಿಂಗು. ಇಡೀ ಸ್ಕೂಲೆಲ್ಲ ನಮ್ನೇ ವಾಚಿಂಗು. ವಾಟ್ ಎ ಸೀನಿಯಾ. ಅವಳು ಜಾರ ಬಣ್ಣಿಂದ ಜಾರ್ತಾ ಇದ್ರೆ ಒಳ್ಳೆ ಅಪ್ಸರ ತರ ಕಾಣ್ತಿದ್ಲು ಮಚಾ. ಪೆನ್ಸಿಲ್ ಶಾರ್ಪ್ ಮಾಡೋವಾಗ್ಲೆಲ್ಲ ಶಿ ಆಲ್ವೇಸ್ ಕಟ್ಟಿಂಗ್ ಹರ್ ಫಿಂಗರ್. ನಾನು
ಆಲ್ವೇಸ್ ಪುಟಿಂಗ್ ಬ್ಯಾಂಡೇಜ್. ಆದ್ರೆ ಒನ್ ಡೇ ನನ್ನ ಹಾರ್ಟ್ನೇ ಬ್ರೇಕ್ ಮಾಡ್ಬಿಟ್ಲು ಮಚ್ಚ. ಶಿ ವೆಂಟ್ ಆಫ್ ಟು ಬೇರೆ ಊರು. ಐ ಆಲ್ಸೋ ಟೆಲಿಂಗ್ ಗುಡ್ ಬೈ ಟು ಸ್ಕೂಲ್. ಬಟ್ ಐ ನೋ ಒನ್ ಡೇ ಶಿ ಕಮಿಂಗ್ ಇನ್ ಮೈ ಲೈಫ್. ಆ ದಿನಕ್ಕೋಸ್ಕರ ನಾ ಕಾಯ್ತಾ ಇದ್ದೀನಿ ಮಚ್ಚ. ಮಗ, ಮದುವೆ ಅಂತಾದ್ರೆ ಅವಳನೇ ಕಣ, ಇಲ್ಲ ಅಂದ್ರೆ ಡೈಯಿಂಗ್ ಬ್ಯಾಚುಲರ್ ಕಣೋ. ಪ್ರೀತೋ, ನೀನ್ ನನ್ನಂಗೆ ಆಗ್ಬೇಡ. ಫಸ್ಟ್ ಟೈಮ್ ಯು ಟಾಕಿಂಗ್ ಅಬೌಟ್ ಅ ಗರ್ಲ್. ಅವಳು ಪ್ರಪಂಚದಲ್ಲಿ ಎಲ್ಲೇ ಇರಲಿ ಹುಡುಕೊಂಡು ಹೋಗಿ ಹೇಳು. ಇಲ್ಲ ಅಂದ್ರೆ ಆಫ್ಟರ್ 10 years ಅವಳು ಹಸ್ಬೆಂಡು ಜೊತೆಗೊಂದು ಬೇಬಿ ಅದನ್ನೇನಾರು ನೀನು ನೋಡಿದ್ರೆ ಸಿಕ್ಕಾಬಟ್ಟೆ ಪೇನ್ ಆಗ್ತದೆ ಕಣೋ. ಮಗ, ಅವಳು ಎಸ್ ಅಂತಳೋ ನೋ ಅಂತಳೋ ನೀ ಏನ್ ತಲೆ ಕೆಡಿಸ್ಕೋಬೇಡ. ಆದ್ರೆ ನೀನ್ ಮಾತ್ರ ಅವಳು ಹೋಗಿ ಹೇಳಲೇಬೇಕು. ಆರ್ ಯು ಗೈಸ್ ರಿಯಲಿ ಸೀರಿಯಸ್? ಗೈಸ್, ನನ್ನ ಲೈಫಲ್ಲಿ ನಿಮ್ಮಿಬ್ರಿಗೂ ಕೇಳ್ದೆ ಯಾವ ತರ ಡಿಸಿಷನ್ ತಗೊಂಡಿದ್ದೀನಾ? ನಾನ್ ಮಾಯಿಂಗ್ ಹೇಳ್ಬೇಕಾರೆ ನೀವಿಬ್ರು ನನ್ನ ಜೊತೆ ಇದ್ರೆ ನಂಗೆ ತುಂಬಾ ಖುಷಿ ಆಗತ್ ಕಣ್ರೋ. ಐ ನೀಡ್ ಯು ಸಪೋರ್ಟ್ ಗೈಸ್. ಗೈಸ್, ಆಫೀಸಿಂದ ಫೋನು 2 ನಿಮಿಷ ಬಂದ್ಬಿಡ್ತೀನಿ. ಹೋಗು. ಹಲೋ, ಎಸ್ ಸರ್, ಐ ಸೆಂಡ್ ದ ಇಮೇಲ್. ಶೆಟ್ಟಿ, ಏನಾದ್ರೂ ಅರ್ಥ ಆಯ್ತಾ? ಅದೇ ಮಚ್ಚ, ಪಾಪ ಹುಡುಗ ತುಂಬಾ ಫೀಲಿಂಗ್ ಅಲ್ಲಿ ಇದ್ದಾನೆ. ಏನಾದ್ರೂ ಮಾಡಿ ಹೆಲ್ಪ್ ಮಾಡ್ಲೇಬೇಕು. ಮತ್ತೆ ಎರಡೇ ಎಮೋಷನಲ್ ಡೈಲಾಗ್ ಹೊಡೆದಿದ್ದಕ್ಕೆ ಫಾರಿನಿಗೆ ಬನ್ನಿ ಅಂತ ಅವನೇ. ಅವ್ನ ಹುಡುಗಿ ಸಿಕ್ತಾಳೋ ಬಿಡ್ತಾಳೋ, ನಮ್ಗಂತೂ ಫಾರಿನ್ ಕನ್ಫರ್ಮು. ಫಾರಿನ್ ಆದ್ರೂ ಮಚ್ಚ ಫ್ರೆಂಡ್ಶಿಪ್ ಅಲ್ಲಿ ನಿನ್ನ ಫ್ರೆಂಡ್ಶಿಪ್ ಅಂತೆ. ಫ್ರೆಂಡ್ಶಿಪ್ ಅಲ್ಲಿ ಬಕ್ರಾ ಮಾಡಿದ್ರೆ ಯಾರು ಬೇಜಾರ್ ಮಾಡ್ಕೊಳಲ್ಲ ಕಣ. ಹೌದಾ? ಮಗ, ಇನ್ನು ಸ್ವಲ್ಪ ಓವರ್ ಡ್ರಾಮಾ ಮಾಡ. ಫಾರಿನ್ನು ಅಲ್ಲಿ ಎಲ್ರು ಬೆಳ್ಳಗಿರ್ತಾರೆ. ಗೈಸ್, ಐ ಥಿಂಕ್ ಯು ಆರ್ ರೈಟ್. ನಾನು ನನ್ನ ಮನ್ಸಲ್ಲಿರೋದನ್ನ ಅವಳಿಗೆ ಹೇಳಲೇಬೇಕೋ. ಮಗ, ನೀನೇನು ತಲೆ ಕೆಡ್ಸ್ಕೋಬೇಡ. ನಮ್ಮ ಸ್ಲಮ್ ಮನೇನ ನಾನು ಮಾರ್ಬಿಡ್ತೀನಿ. ಶೆಟ್ಟಿ ಅಂಗಡಿನ ಅಡಾಟ್ಬಿಡ್ತೀನಿ. ದುಡ್ಡಿನ ವ್ಯವಸ್ಥೆನ ಮಾಡ್ತೀನಿ ಕಣೋ. ಯಾಕ್ರೋ ಇಷ್ಟೊಂದು ಇಮೋಷನಲ್ ಆಗ್ತಾ ಇದ್ದೀರಾ? ಮತ್ ಇಂಕೇಮ್ರಾ, ಇದು ನಿನ್ ಲೈಫ್ ಮ್ಯಾಟ್ರ್. ನಾವೇನ್ ಮಂಡ್ಯ ಮದ್ದೂರ್ಗ ಹೋಗ್ತಾ ಇದೀವಿ? ಫಾರಿನ್ ಹೋಗ್ತಾ ಇರೋದು. ಅಲ್ಲಿ ನಿಂಗೆ ಎಷ್ಟು ಖರ್ಚಿರುತ್ತೆ? ಗೈಸ್, ಐ ಮೈಟ್ ಬಿ ಕನ್ಫ್ಯೂಸ್, ಬಟ್ ನಾನು ನಿಮ್ಮಿಬ್ರು ಮನೆ ಮಾಡಿಸ್ತೀನಿ ಅನ್ರೋ. ಐ ಹ್ಯಾವ್ ಇನಫ್ ಮನಿ ಸೇವ್ಡ್ ಅಪ್. ನಾನು ನಿಮ್ಮಿಬ್ರನ್ನ ಕರ್ಕೊಂಡು ಹೋಗ್ತೀನಿ. ಯು ಗೈಸ್ ರಿಲ್ಯಾಕ್ಸ್. ಬೇಡ ಮಗ, ನಮ್ ಬಾರ ನಿಂಗೆ ಯಾಕೆ? ನೀನ್ ಒಬ್ನೇ ಹೋಗ್ಬಿಟ್ ಬಾ. ಶೆಟ್ಟಿ, ನೀನ್ ಸುಮ್ಮನಿರು. ಪಾಪ ಪ್ರೀತು ತುಂಬಾ ಫೋರ್ಸ್ ಮಾಡ್ತೀನಿ ಕಣೋ. ಅರ್ಥ ಮಾಡ್ಕೊಳ್ಳೋ, ಬೇಜ ಮಾಡ್ಕೋತಾನೆ. ಒಪ್ಕೊಳ್ಳೋ. ಬರ್ತೀವಿ ಬಿಡು ಮಗ. ಹಾಗಾದ್ರೆ ಫಿಕ್ಸ್. ಮಗ, ಯು ಡೂ ಪಾಸ್ಪೋರ್ಟ್, ವಿ ಡೂ ಪ್ಯಾಕಿಂಗ್. ನಿನ್ಗೋಸ್ಕರ ಪ್ರಾಣನೇ ಕೊಡ್ತೀವಂತೆ. ಫಾರಿನ್ ಬರಲ್ದೇನಾ? ಥ್ಯಾಂಕ್ ಯು ಗೈಸ್. ಆದ್ರೆ ಒಂದು ರಿಕ್ವೆಸ್ಟ್, ಜಾಸ್ತಿ ದುಡ್ಡು ಖರ್ಚು ಮಾಡಿಸ್ಬೇಡ್ರೋ. Excuse me, sir. Excuse me, sir. Can you please put your feet down, please? Can you tell him also? ಮಚ್ಚ, ಕಾರ್ ಕೆಳಗೆ ಇಳಿಸು. Okay. And your glasses? Thank you. ಪರವಾಗಿಲ್ಲ. It's okay. ಹಲೋ ಆಂಟಿ, Yeah. ಒನ್ ಮೋರ್. Okay, sure. ನಿಮ್ ಫ್ರೆಂಡ್ ಅಷ್ಟು ಜಿಪಣನ ಜೀವನದಲ್ಲೇ ನೋಡಿಲ್ಲ. ನಾವೇನು ನೋಡಿಲ್ಲ. ಮಗ ಆಗ್ಲಿ ನಡೆಸ್ತಾ ಇದೆಯಾ? ಕಾಲ್ ಸಿಕ್ಕಾಬಡೆ ನೋಯ್ತೈತೆ. ಯಾವ್ದಾರ ನಾಟ ಹಚ್ಬಿಡಲೇ. ಕೊಟ್ಟಿದ್ ಎಣ್ಣೆನೋ ಆಗ್ಲಿ ಇಳ್ದೋಗ್ಬಿಡೈತೆ. ಲೇ, ನನ್ ಮಕ್ಕಳ ಕರ್ಕೊಂಡ್ ಬಂದಿದ್ ಬಿಟ್ಟಿ ಆಗಲ್ದೆ ಈಗ ಡೈಲಾಗ್ ಬೇರೆ ಹೇಳ್ತೀರಾ? ಈ ತರ ನಾಯಿ ಪಾಡೋನ್ ಗೊತ್ತಿದ್ರೆ ಮಲೇಷ್ಯಾಗಲ್ಲ ಮಲ್ಲೇಶ್ವರಂಗೂ ಬರ್ತಾ ಇರ್ಲಿಲ್ಲ. ಗೊತ್ತಿದ್ ನಿನ್ ಜೊತೆಗೆ ಬಂದಲ್ಲ, ನಮ್ ಎಕಡ ತಗೊಂಡ್ ನಾವೇ ಹೊಡ್ಕೋಬೇಕು. ಸ್ವಲ್ಪ ತಾಳ್ಮೆಯಿಂದ ಇರೋ. ಯಾಕ್ರೋ ಅರ್ಜೆಂಟ್ ಮಾಡ್ತೀರಾ? ಹಳೆ ಟ್ಯಾಕ್ಸಿ ಸಿಕ್ಕರೆ ಕಮ್ಮಿ ಇರುತ್ತೋ ಬಾಡಿಗೆ. ನೋಡ್ರೋ, ಅಲ್ಲಿ ಸಿಕ್ತು, ಮಾತಾಡ್ಸ್ಕೊಂಡ್ ಬರ್ತೀರೋ. ಅಬ್ಬಾ ದೇವ್ರೆ. Sir? Sir? Yeah. I am here. What you want, guys? Is it your car? Yeah. I am the owner of this car. Yeah. Sir, is this taxi? Yeah. This is taxi. Will you come? Yeah, coming. You have pounds, ಪಾಯಿಂಟ್ಸ್ dinar, ಅವ್ರು ಕೇಳಿದ್ ದುಡ್ಡು. dollars, ಸರ್ ಅವೆಲ್ಲ ಇಲ್ಲ, ನಮ್ಮ ಹತ್ರ ಬ್ಯಾಗ್ ಐತೆ. ಬೇಕಾ? ಸುಮ್ನಿರೋ. Indians, Yes sir. ಬೆಂಗಳೂರು. slim dog millionaires, rupees, no problem. ಕುಯ್ಬೇಡಿ, ಬನ್ನಿ ಸರ್. Come inside. Sit down. Luggage back side. ಈ ನನ್ ಮಗನ್ ಮಕ ನೋಡ್ತಿದ್ರೆ ಏನ್ ಜ್ಞಾಪನ ಬರ್ತದೆ ಹೇಳು? ಇವನಾ ಮೋಸ್ಟ್ಲಿ ಒಂದ್ ವಂಶಸ್ಥರಲ್ಲ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಅಲ್ಲಿ ಇದಾರೆ ಅನ್ಸತ್ತೆ ಮಚ್ಚ. ಲೇ ಪ್ರೀತು, ಪಾರಿನ ಕರ್ಕ ಬರ್ತೀನಿ ಅನ್ಬಿಟ್ಟಿಲ್ಲ, ಆಫ್ರಿಕಾ ಕರ್ಕ ಬಂದಿದ್ಯಲ್ಲ. ಈ ಡ್ರೈವರ್ ನೋಡ್ತಾ ಇದ್ರೆ ಅರ್ಧ ಗಂಟೆ ನಾವು ಸೊಪ್ಪು ಕಟ್ಕೊಂಡು ಸರ್
ಜುಂಬಾಲ ಜುಂಬಾಲಕ ಜುಂಬಾಲ Jumbali, Jumba, nice dancer. I like a Warangal too. Very good. ಲೇ ಮಚ್ಚ, ನಾನ್ ನಿಮ್ಮಿಬ್ರನ್ನ ಕಿಂಗ್ ಕಾಂಗ್ ಅನ್ನೋ ಫಿಲಮ್ ಕರ್ಕೊಂಡು ಹೋಗಿದೆ, ನೆನ್ಪಿದ್ಯಾ? ಇವನ್ ಗೆಟಪ್ ಸೆಟಪ್ ನೋಡ್ತಾ ಇದ್ದೆ, ಹಂಗೆ ಅವನೇ ಮಚ್ಚ. ಯಾವ ಫಿಲಮ್ ಅಲ್ಲಿ ಮಚ್ಚ? Silence, please. Tell me where you have to go in Malaysia. ಜಸ್ಟ್ ಅವ್ನ್ ಕರೆಕ್ಟ್. ಯಾವ್ದೋ ಒಂದು ಟೌನ್ ಇದ್ರಿ ಸರ್, ಫಾರಿನ್ ನೋಡವ. Yes. The car is ready. ನೈಸ್ ಸರ್. Thank you. ಒರಿಜಿನಲ್. Yeah. This is African noodles, sir. Hey guys, are you comfortable? ಏನೋ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಬಿಡಿ. Okay. Hey guys. You people wanna listen some good music? ಹಾಕಿ ಸರ್, ಅದನ್ನ ರೆಕಾರ್ಡ್ ನ ಫುಲ್ ಕುಣಿಬೇಕು. ಯೋ 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 ಯೋ. Oh, foreign song. You mean hip hop? Huh? I will put. Hey! Tan 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 tan. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಚ್ಚಬೇಕು. ಅಣ್ಣ, ನಿಮ್ಗೆ ಕನ್ನಡ ಬರುತ್ತಣ್ಣ? ಕನ್ನಡ ಬರುತ್ತಾ? ಅದು ನನ್ನ ಬ್ಲಡ್ ಅಲ್ಲಿದೆ ಕನ್ನಡ. ರಿಯಲಿ ಸಾರಿ ಸರ್, ನೀವು ಕನ್ನಡದವ್ರು ಅಂತ ಮೊದ್ಲೇ ಯಾಕೆ ಸರ್ ಹೇಳಿಲ್ಲ? ನಾನೀಗ ಮಾತಾಡ್ತಾ ಇದ್ರೆ ನಿಮ್ಗೆ ಮೀಟರ್ ಜಾಸ್ತಿ ಆಗುತ್ತೆ, ಮಾತಾಡ್ಲಾ ಸಾರಿ ಸರ್, ಪ್ಲೀಸ್. ಡೋಂಟ್ ವರಿ. ಕರ್ನಾಟಕದಲ್ಲಿ ನನ್ನ ಬಗ್ಗೆ ಇನ್ನು ಏನ್ ಮಾತಾಡ್ತಾರೆ ಅಂತ ನನ್ಗೆ ಗೊತ್ತಾಗಬೇಕಾಗಿ ಅಷ್ಟೇ. ಐ ಲೈಕ್ ಯು ಗೈಸ್ ಬಿಕಾಸ್ ಪ್ಯಾಸೆಂಜರ್ ಮೇಲೆ ಗಾಡಿಯಲ್ಲಿ ಕುತ್ಕೊಂಡು ಏನೇನೇ ಸಿಲ್ಲಿ ಮಾತಾಡ್ತಿರ್ತಾರೆ. ಡೋಂಟ್ ವರಿ. ಆಕ್ಚುಲಿ ನೀವೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಯು ಆರ್ ಆಲ್ ಕನ್ನಡಿಗಾಸ್. ಮಲೇಷ್ಯಾದಲ್ಲಿ ನಿಮ್ಗೆ ಏನ್ ಆಗ್ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ಐ ವಿಲ್ ಹೆಲ್ಪ್ ಯು. ಏನ್ ಬೇಕಾದ್ರೂ ಸಿಗತ್ತೆ ಸರ್? ಏನ್ ಬೇಕಾದ್ರೂ ಮಾಡಕ್ಕಾಗಲ್ಲ, ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ ಬಿಕಾಸ್ ಯು ಆರ್ ಆಲ್ ಇಂಡಿಯನ್ಸ್. ಓಕೆ ಗೈಸ್. ಮಿಸ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮಿಲನ. ನೀವೇ ಇವ್ರ ಲವರ? ಅಷ್ಟು ಬೇಗ ಹೊಟ್ಟೆ ಕಿಚ್ಚ. ಯಾರಿವ್ರು? ಯಾರು? ನಂಗೇನೋ ಗೊತ್ತು. ಯಾರು ಇವರು? ದೊಡ್ಡಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ? ದೊಡ್ಡಪ್ಪ, ಮಗಳೇ. ದೊಡ್ಡಪ್ಪ ಇವರು ಹೈಟ್ ಇದೆಯಾ, ವೈಟ್ ಇದೆಯಾ, ಹೈಲೈಟ್ ಆಗುತ್ತೆ ಯಾವುದು ಇಲ್ಲ. ರಿಜೆಕ್ಟ್, ಔಟ್. ಅವ್ರಂಗೆ ನಿನ್ನ ಮುಖ ನೋಡ್ರೆ ನಿನಗೆ ಈ ಜನ್ಮದಲ್ಲಿ ಮದುವೆ ಆಗೋ ಡೌಟ್. ಯಾವ್ದಾದ್ರು ಬೆಳ್ಳಗಿರೋ ಹುಡುಗನ್ ನೋಡ್ಕೊ. ಕನ್ಫ್ಯೂಸ್ಡ್ ಬಟ್ ಒಳ್ಳೆ ಕೆಲಸ ಇದೆ, ಜವಾಬ್ದಾರಿ ಇದೆ. ನನ್ನ ಮಗಳು ಸೆಲೆಕ್ಟ್ ಮಾಡಿರೋದು ನಿಮ್ಮನ್ನೇ. ಯು ಆರ್ ಮೈ ಅಳಿಯಂದ್ರು. ಕರೆಕ್ಟ್ ಮಗಳೇ? ಹೌದು ದೊಡ್ಡಪ್ಪ. ಬನ್ನಿ ಒಂದ್ ನಿಮಿಷ. ಯಾರು ಹೇಳಿ ಅಂದ್ರು? ನಿಮ್ ಫ್ರೆಂಡ್ ಕೇಳ್ಕೊಳ್ಳಿ. ಬನ್ನಿ. ವಾಟ್ ಇಸ್ ದಿಸ್? ಚಂಬಲ್ ರೈಸು ರೀ, ಫುಲ್ ಬಾಟ್ಲು ಏನೇನ್ ನಡೀತೈತಿಲಿ? ಅಳಿ ಅಂದ್ರೆ ಬಲಗಾಲ ಒದ್ಬಿಟ್ಟು ಒಳಗ್ ಬನ್ನಿ. ಬಲಗಾಲ? ಇವನ ಯಾಕೆ? ಇಂಡಿಯನ್ ಕಲ್ಚರ್ ಅಲ್ಲಿ ಹೆಣ್ಮಕ್ಳು ಇದ್ದಾರೆ, ಫಾರಿನ್ ಕಲ್ಚರ್ ಅಲ್ಲಿ ಗಂಡು ಮಕ್ಳು ಇದ್ದಾರೆ. ಅಳಿ ಅಂದ್ರೆ ಕ್ರಿಕೆಟ್. ಸೂಪರ್, ವೆಲ್ಕಮ್. ಏನೋ ಜರುಗ್ತಾ ಬಂದ್ರ, ಏನೋ ಅರ್ಥನೇ ಆಗ್ತಾ ಇಲ್ವಲ್ಲೋ? నేను ఒక్కసారి కమిట్ అయితే నా అల్లుడు మాటలే వినను. ఇంకా నువ్వేంట్రా చెత్తనా కొడక పిసుగుతా. దామ లోపల చేస్తుందా? ಅಂಕಲ್ ಬಿಟ್ರೆ ಟೋಪಿಲಿ ಆಗ್ದೂತಾಕ್ಬಿಡ್ತೀರ ಅನ್ಸುತ್ತೆ. అది ಟೋಪಿ ಮಾಟ. ಏನೋ ಮಚ್ಚ ಇಷ್ಟು ಉದ್ದ ಇದೆ ಬಿಲ್ಡಿಂಗ್ ಗಳಲ್ಲಿ. ಬಾಬಾ ಶೆಟ್ಟೆ, ಎಲ್ಲೋ ಏನೋ ಮಿಸ್ ಹೊಡಿತೈತೆ ಕಣ.
ಏನ್ ಮಚ್ಚ? ಅಲ್ಲ ಈಗ ಇವ್ನು ಸೀದಾ ಅತ್ಗೆ ಅಂತ ಹೇಳಿದ್ರೆ ಅವ್ರು ಒಪ್ಕೋತಾರೋ ಒಪ್ಕೊಳ್ಳೋದಿಲ್ವೋ? ಮಚ್ಚ ನಮ್ ಹುಡ್ಗ ಹೇಳೋ ಹಂಗ ಅತ್ಗೆ ಏನಾರು ಒಂದೇ ಮಾತಿಗೆ ಹೂ ಅನ್ಬಿಟ್ರೆ ಅವ್ನ್ ಲೈಫ್ ಸೆಟ್ಲ್ ಆಗ್ಬಿಡತ್ತಪ್ಪ. ಏಯ್ ಶೆಟ್ಟಿ, ನಾಟ್ ದಟ್ ಮ್ಯಾನ್. ಮತ್ತೆ ಈಗ ಅವ್ನ ಅತ್ತಿಗೆ ಹತ್ರ ಹೋದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಎಸ್ ಅಂತಾರೆ, ಇಲ್ಲ ಅಂದ್ರೆ ನೋ ಅಂತಾರೆ. ಅವ್ರೇನೇ ಹೇಳಿದ್ರು ವಾಪಸ್ ಯಾಟು ಗೋಬೇಕು ಹೋಮ್ಯಾ. ಹೌದಲ್ವಾ? ಇವತ್ತು ಹೇಳ್ಬಿಟ್ರೆ ನಾನ್ ಬೇರೆ ನಮ್ಮ ಅಪ್ಪಂಗೆ ಒಂದ್ ವಾರ ಇಲಿ ಸಾಯಿಸೋ ಕೋರ್ಸ್ ಅಂತ ಹೇಳಿದೀನಲ್ಲ. ಅಯ್ಯೋ ಮಗ, ನಾನ್ ಬೇರೆ ಸ್ಲಮ್ ಅಲ್ಲಿ ಯಾವ ರೇಂಜಲ್ಲಿ ಬಿಲ್ಡಪ್ ಕೊಟ್ಟೆ ಅಂತ ನಿನ್ ಕಣ್ ತುಂಬಾ ನೋಡ್ದಲ್ಲೋ ಮಗ. ಏನೇ ಐಡಿಯಾ? ಐಡಿಯಾ ಹೇಳು ಮಚ್ಚ. ಅದಕ್ಕೆ ಮೀಟ್ ಮಾಡಿದ್ಮೇಲೆ ನೀನೊಂದ್ ಕತೆ ಹೇಳು, ನಾನೊಂದ್ ಕತೆ ಹೇಳ್ತೀನಿ. ಆ ಕನ್ಫ್ಯೂಷನ್ ಅಲ್ಲಿರೋ ಸೈಕಲ್ ಗ್ಯಾಪಲ್ ಫಾರಿನ್ ಮಜಾ ಮಾಡೋಣ ಅಷ್ಟೇ. ಅಲ್ಲ ಶೆಟ್ಟಿ, ಇದು ವರ್ಕೌಟ್ ಆಗುತ್ತಾ? ಬಕ್ರಾ ಈ ಬಿಲ್ಡಿಂಗ್ ಹೆಂಗ್ ಐತಲ್ಲ, ಇನ್ ಸಂಬಳ ಎಷ್ಟು ಕೊಡ್ಬೋದು? ನಂಗೆ ಅನ್ಸುತ್ತೆ ನನ್ ಮಗ ಸಂಬಳ ನೋಡಿ ಲವ್ ಮಾಡ್ತಿರ್ಬೇಕಣ್ಣ. ಕೂತ್ಕೊಳ್ಳೋ ಮಚ್ಚ. ಸೂಪರ್ ಆಗಿದ್ಯಾ ಆಫೀಸು ಅಲ್ವಾ? ಫಾರಿನ್ ಮಷಲ್ ಐತೆ. ನಿಮ್ಗೆ ಅರ್ಥ ಆಗಲ್ಲ, ಕೊಡಿ. ತಗೊಳ್ಳಿ ಮಗ, ನೀ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅದು ಅದಕ್ಕೆ ಬರೋಕ್ಕಿಂತ ಮುಂಚೆನೆ. ವಾಟ್ ಇಸ್ ಇಟ್ ಗೈಸ್? ಟೆಲ್ ಮೀ. ಮಗ, ಈಗ ಅದಕ್ಕೆ ಇದು ಮೇಕಪ್ ಕಾಸ್ಟ್ಯೂಮ್ ನೋಡ್ಬಿಟ್ಟು ನಾವೇತಾನು ಓಕೆ ಅನ್ಬೋದು, ಆದ್ರೆ ಅದಕ್ಕೆ ಕ್ಯಾರೆಕ್ಟರ್ ಹೆಂಗೋ ನೇಚರ್ ಹೆಂಗೋ ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ? ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಯಾ. ಶಿ ಇಸ್ ಅ ವೆರಿ ಗುಡ್ ಅಂಡ್ ಇನ್ನೋಸೆಂಟ್ ಗರ್ಲ್ ಗೈಸ್. ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಂಡಂಗಲ್ಲಪ್ಪ, ಲೈಫ್ ಮ್ಯಾಟ್ರು. ಹಂಗಿದ್ರೆ ಏನ್ ಮಾಡ್ಬೇಕಂತೀಯಾ? ಹೇಳ ಶಿಟಿ. ಮಚ್ಚ, ಒಂದ್ 15 ದಿವಸ ಬೇಡ, ಒಂದ್ 4-5 ದಿವಸ ಇಲ್ಲೇ ಇದ್ದು ಅತ್ಗೆ ಹೆಂಗೆ ನಮ್ ಹುಡುಗನ್ ಜೊತೆಗೆ ಅಡ್ಜಸ್ಟ್ ಆಗ್ತಾರ, ಅವ್ರ ಗುಣ ಎಂತದ್ದು, ಇದನ್ನೆಲ್ಲ ನೋಡ್ಬೇಕು ಮಚ್ಚ. ಮಚ್ಚ, ನಿನ್ ಲೈಫ್ ಮ್ಯಾಟ್ರೋ ನಾವು ಬಾಗೊಂಡಲ್ ಕಾದ. ಆರ್ ಯು ಗೈಸ್ ಸೀರಿಯಸ್? ಹ್ಞೂ ಮಚ್ಚ. ಹೌದಾ ಗೈಸ್? ಮಾಯಾ ಬಂದ್ಲೋ. Hey, 1 second. I need to pinch myself. It is real. I can't believe this. Give me a hug. God, but I'm angry. One call ಮಾಡಿದ್ರೆ ನಾನೇ ಏರ್ಪೋರ್ಟಿಗೆ ಬಂದು ಪಿಕಪ್ ಮಾಡ್ತಿದ್ನಲ್ವಾ, ಅಷ್ಟು ದೂರದಿಂದ ನನಗೋಸ್ಕರ ಬಂದಿದ್ಯಾ. So sweet of you. Hey, you're Yogesh Shetty ತಾನೇ? Yes, yes. Hi, my best friend. ಏನ್ ಫುಲ್ ಬಿಸಿನಾ? Yeah, a little bit. Hey, what's up, Shetty? You ನಿಮ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಿರ್ತಾನೆ, ಸೀರಿಯಸ್ಲಿ. ಇವ್ರು ಯಾರು? ಯಾವತ್ತೂ ನೋಡಿಲ್ಲ. ಇವ್ರ ಮಿಲನ ಅಂತ ನಮ್ ಬ್ಯಾಂಗ್ಳೂರ್ ಫ್ರೆಂಡ್. ಇವ್ರ ದೊಡ್ಡಪ್ಪನ ಮನೇಲೆ ನಾವೆಲ್ಲರೂ ಉಳ್ಕೊಂಡಿರೋದು. Oh, hi. So sweet of you. Nice to meet you. Hey, tell me, how am I looking? Nice, as usual. Hey, Preetham, I have to show you my office. Come. ಮಿಲ್ಲರೆ ಹೆಂಗ್ರಿ ನಮಗೆ? ಸೂಪರ್ ಅಲ್ಲ? ಸೂಪರ್. ನಿಮ್ಮಕ್ಕೆ ಅದು ಮಚ್ಚ. ಹೆಂಗೋ ನಿಮ್ ಫ್ರೆಂಡ್ ಇವಳ ಮದ್ವೆ ಆಗಿದ್ರೆ ಒಂದ್ 3 ತಿಂಗಳಿಗೆ ರೋಡಕ್ ಬಂದಿರೋರು. ಆದ್ರೆ ಇನ್ನೊಂದ್ ವಾರ ಸುತ್ತಾಡಿದ್ರೆ ಸಾಕು, ಇವಳೊಂದ್ ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇರ್ತಾಳೆ. ನಿಮ್ ಫ್ರೆಂಡ್ ಸಿಗ್ನಲ್ ಅಲ್ಲಿ ಹೋಗೋ ಬರೋ ಕಾರ್ನೆಲ್ಲ ನಿಲ್ಸಿ, ಎಕ್ಸ್ಕ್ಯೂಸ್ ಮೀ ಸರ್, ಐ ಲಾಸ್ಟ್ ಮೈ ಪರ್ಸ್ ಸರ್, ಪ್ಲೀಸ್ ಗಿವ್ ಮಿ 10 rupees. ಟುಮಾರೋ ಇಸ್ ಮೈ ಸ್ಯಾಲರಿ ಅಂತ ತಿರ್ಪೆ ಎತ್ತುತ್ತಾರೆ ಸೀನು ನನ್ ಕಣ್ಮುಂದೆನೇ ಬರ್ತಾ ಇದೆ. ಮಚ್ಚ, ಇಮ್ಯಾಜಿನ್ ಮಾಡ್ಕೋ. ಅದೆಲ್ಲ ಏನಿಲ್ಲ ಮಚ್ಚ. ಮಚ್ಚ, ಇವ್ರ ದೊಡ್ಡಪ್ಪಂದು ಡ್ರಾಮಾ ಮೇಂಟೈನ್ ಮಾಡಕ್ಕೆ ಇವ್ರು ಏನೇನೋ ಹೇಳಿ ನಮ್ ಹುಡ್ಗನ್ ದಾರಿ ತಪ್ಪಿಸ್ತಾ ಇದಾರೆ. ವಾಡ್ ಎವ್ರ ಪ್ರೀತು, ನಮ್ ಪ್ರೀತು. ನೋಡ್ರಿ ಆ ಜೋಡಿ ನೋಡಿ ಎಷ್ಟು ಚೆನ್ನಾಗೈತೆ. ಹೇಳ್ಕೊಂಡ್ಲವಾಡ, ನಿನ್ ದಯ ಚೆನ್ನಾಗಿದ್ಯಪ್ಪ. ಚೆನ್ನಾಗಿರ್ಲಿ ನಮ್ ಹುಡ್ಗ. ಮಗ, ಅದಕ್ಕೆ ಹತ್ರ ಮಾತಾಡ್ದ ಹೆಂಗೆ ನನ್ ಮಾಯಾ? ಸೂಪರ್ ಮಚ್ಚ ಒಂಥರ ಬರ್ತಾರತ್ನ ಹೆಂಗೆ? ಇಲ್ಲ, ಆಫೀಸಲ್ಲಿ ಒಂದ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಮಾಲ್ ಅಲ್ಲಿ ಸಿಗ್ತಾರೆ. ನಡೀರಿ, ನಾವೆಲ್ಲ ಸ್ವಲ್ಪ ಮಲೇಷ್ಯಾ ಬೀಟ್ ಹೊಡಿಯೋಣ. ಏನಪ್ಪ ಇವ್ರು ಇಷ್ಟು ಕಾಸ್ಟ್ಲಿ? 5 ಕಾಫಿಗೆ 3 ದಿನದ ಸಂಬಳ ಹೋಯ್ತಲ್ಲಪ್ಪ. ಹೇ, ಕಾಫಿ ಟೈಮ್. ಮಾಯಾ, ಐ ಗಾಟ್ ಯುವರ್ ಫೇವರಿಟ್ ಫ್ಲೇವರ್, ಚಾಕ್ಲೇಟ್ ಸ್ಪೆಷಲಿ ಫಾರ್ ಯು. ಹಲೋ, ನಾನು ಇದ್ದೀನಿ. ನಂಗ್ ನಂಬಕ್ಕೆ ಆಗ್ತಿಲ್ಲ, ಸೀರಿಯಸ್ಲಿ. ಒಂದ್ ಕೆಲ್ಸ ಮಾಡಿ ಮೇಡಮ್ ಅವ್ರೆ, ಇನ್ನೊಂದ್ ರೌಂಡ್ ಶಾಪಿಂಗ್ ಹೋಗ್ಬಿಟ್ಟು ಬನ್ನಿ, ಅವಾಗ ಫುಲ್ ಕನ್ಫರ್ಮ್ ಆಗ್ಬಿಡುತ್ತೆ. ಯಾ, ಬಟ್ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗೋಣ, ಓಕೆ? ಅಂಡ್ ಆಮೇಲೆ ಪ್ರೀತಮ್, ನಂಗ್ ಸ್ಯಾಲರಿ ಬಂದಾದ್ಮೇಲೆ ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋದ್ ಮರಿಬೇಡ. ಇಟ್ಸ್ ಓಕೆ. ನಿಂಗೆ ಗೊತ್ತಲ್ವಾ, ನಂಗ್ ಒಂಚೂರ್ ಮರು ಜಾಸ್ತಿ. ಅಯ್ಯೋ, ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ. ನಿಮ್ ಸಂಬಳ ಬರುತ್ತಲ್ಲ, ಅದ್ರ ಹಿಂದಿನ ದಿನಾನೇ ಗೇಟ್ ಮುಂದೆ ಕಾಯ್ತಾ ಇರ್ತಾರೆ ಸಾಹೇಬ್ರು. ಸುಮ್ನಿರೋ, he's just kidding, he's kidding. Okay, it's okay. And Milana, thank you so much. ನನ್ನ ಫ್ರೆಂಡ್ಸಿಗೆಲ್ಲ ಸ್ಟೇ ಕೊಟ್ಟಿದ್ದಕ್ಕೆ ನಿಮ್ಮ ಮನೆಯಲ್ಲಿ. ಇಟ್ಸ್ ಓಕೆ ಮಾಯಾ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ನಿಂಗೆ ಸ್ಯಾಲರಿ ಬಂದಾಗ ನಾವೆಲ್ಲರೂ ಶಾಪಿಂಗ್ ಹೋಗೋಣ. ಮಾಯಾ, ನಿನ್ ಫೇಸ್ ನೋಡ್ತಾ ಇದ್ರೆ ತುಂಬಾ ಟಯರ್ಡ್ ಆದಂಗಿದೆ. ಐ ಥಿಂಕ್ ಯು ನೀಡ್ ರೆಸ್ಟ್. ಶಾಲ್ ಐ ಡ್ರಾಪ್ ಯು ಹೋಮ್? ಪರವಾಗಿಲ್ಲ ಪ್ರೀತಮ್. Anyways, my friend is coming, you know. Hi, Maya.
Hi. How are you, Paul, my baby? ಇವನ್ ಯಾವನು ನಮ್ ಸ್ಲಮ್ ಅಲ್ಲಿ ದೇವ ಓಡ್ಸನಂಗವನೆ. ಹೇ ಸುಮ್ನಿರೋ. Paul, remember I told you about Preetham? He's my best colleague from India. Well, Nice to meet you, Preetham. Paul, this is Milana. Hi. Indian sentiments. Okay. It's okay. That's Yogi. ಅಣ್ಣ ನಮಸ್ಕಾರ. Yo, Yogi. And this is Shetty. Shati. ಶಾಟಿ ಅಲ್ಲಪ್ಪ, ಶೆಟ್ರ್ ನಾವು. It's a little difficult for me. Can I call you she? ಚೆನ್ನಾಗಿದೆ ಅದೇ ಕರಿಗುರು. ಚೆನ್ನಾಗಿದೆ. Okay. ಏನು ಹಂಗಂದ್ರೆ ಯಾವನ್ನಿ ಗೊತ್ತು. You can call him anything. Well, Preetham, this is Paul, my co-colleague and also my roommate. ರೂಮೇಟ ಮಗ Yeah. ಇವರಿಬ್ರು ಒಂದೇ ರೂಮಲ್ಲಿ ಇರ್ತಾರ. So what? It's cool. ಕೂಲ. Anyways, we're getting late. Let's go, Paul. All right, babes. Cool guys. Glad to meet you. Catch you up next time. I love India. I love Indians. I love Idi Valada. Let's go, Okay, Maya. Maya. I'll call you later. Ciao, You take bye. care. Bye. ಗಾಡಿ ನನ್ ಮಗನೇ ಹತ್ಕೋ ಹುಷಾರು. ಮಗ ಶಾಪಿಂಗು ಈ ಕಾಫಿ ಎಲ್ಲ ವೇಸ್ಟ್ ಅನ್ಸುತ್ತೆ. ಮಚ್ಚ ಒಂದೇ ರೂಮ. ಅದನ್ನ ಕೂಲ್ ಅಂತ ಹೇಳಲ್ಲ. ಏಯ್ ನಿನ್ ಬಾಯಿ ಮೊಣ್ಣಕ ನಡೆಯಲೇ. ಪ್ರೀತು ಏನೋ ಇದು ಸ್ಟೋರಿ ಟ್ವಿಸ್ಟ್. ಏಯ್ ನಮ್ಗೆ ಅರ್ಥ ಆಗಲ್ಲ ಅವ್ನ್ ಬೇರೆ ಕೇಳ್ತಿಲ್ಲ. ರೇ ಮಿಲ್ಲ ಈ ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಏನು? ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಮದ್ವೆ ಆಗ್ದ್ರೆ ಇಬ್ರು ಜೊತೆಗಿರ್ತಾರೆ, ಆಮೇಲೆ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಆಮೇಲೆ ಬಿಲ್ ಕಟ್ಟಕ್ ಹೋಗ್ತಾರೆ, ಆಮೇಲೆ ಕಾಫಿಗೆ ಹೋಗ್ತಾರೆ, ಆಮೇಲೆ ಡಿನ್ನರ್ಗೆ ಹೋಗ್ತಾರೆ, ಸ್ವಲ್ಪ ಹಂಗೆ ಡ್ರಿಂಕ್ಸ್ ಶುರು ಆಗುತ್ತೆ. ಶೆಟ್ಟಿ ಅದೆಲ್ಲ ಹೇಳಕ್ ಆಗುತ್ತೇನೋ? ಒಂದೆರಡು ಇಂಗ್ಲಿಷ್ ಡಿವಿಡಿ ಕೊಡ್ತೀನಿ ನೋಡ್ಕೋ, ನಿಂಗೆ ಅರ್ಥ ಆಗುತ್ತೆ. ಇಂಗ್ಲಿಷ್ ಸಿನಿಮಾನ? ಹಂಗಂದ್ರೆ ಫಸ್ಟು ಕುಚ್ಚಿ ಅದಾದ್ಮೇಲೆ ದೊಡ್ಡ ಸಸ್ಪೆನ್ಸ್ ಇದೆ. ಇದ್ರ ಬಗ್ಗೆ ಆಮೇಲೆ ಡೀಪ್ ಶೆಟ್ಟಿ ಬಂದು. ಟ್ಯಾಕ್ಸಿ ಹೋಯ್ತಾರ ಬಾರೋ. ಶೆಟ್ಟಿ ನಮ್ಮೊಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆಯಪ್ಪ, ನೀವು ಹೋಗಿರಪ್ಪ. ಮಚ್ಚ ನಿನಗ್ ನಮ್ಮೂರಲ್ಲೇ ರಸ್ತೆಗಳು ಗೊತ್ತಾಗಲ್ಲ, ಇಲ್ಲಿ ಹೆಂಗ ಹುಡ್ಕೊಂಡ್ ಬತ್ತೀಯಾ? ನಾ ಬರ್ತೀನಿ, ಹೋಗ್ ಶೆಟ್ಟಿ ನೀನು. ರೈಟ್ ಟೀಚರ್ ಸ್ಟಾಪ್. ಅಬ್ಬಾ ದೇವ್ರು ಸಿಕ್ಕಿದ್ರಿ ನಂಗೆ. ಟೀಚರ್ ಏನಾಯ್ತು ಗೊತ್ತಾ ಟೀಚರ್, ಬೆಳಿಗ್ಗೆನೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುತ್ತಾಡಕ್ಕೆ ಅಂತ ಬಂದ್ವಾ, ಈ ದೊಡ್ಡ ಬಿಲ್ಡಿಂಗ್ ನೋಡ್ತಾ 15 years ಫ್ರೆಂಡ್ಶಿಪ್ ನ ಮರ್ತ್ಬಿಟ್ರಿ ಟೀಚರ್. ನಾನು ಒಬ್ಬನೇ ಬಿಟ್ಟೋಗ್ಬಿಟ್ಟವ್ರೆ ಟೀಚರ್. ಬೆಳಗ್ಗೆ ಏನ್ ಓಡಾಡ್ತಾ ಇದೀನಿ, ಎಲ್ಲರೂ ಒಂದೇ ತರ ಐತೆ, ಎಲ್ಲರೂ ಕೊನೆಗೆ ಇಲ್ಲಿಗೆ ಬರ್ತಾ ಇದೀನಿ. ಹಲೋ ಮಿಸ್ಟರ್, ಸುಳ್ಳು ಹೇಳಕ್ಕೂ ಒಂದ್ ಮಿತಿ ಇದೆ. ನಿಮ್ ಫ್ರೆಂಡ್ಸ್ ನ ನೀವೇ ಟ್ಯಾಕ್ಸಿ ಡ್ರಾಪ್ ಮಾಡಿದ್ದು ನಾನೇನ್ ನೋಡ್ಲಿಲ್ಲ ಅನ್ಕೊಂಡ್ರಾ? ನೋಡೇ ಬಿಟ್ರ ನೋಡಿದ್ರ, ನನಗೆ ಗೊತ್ತು ನಂಗೆ ಸುಳ್ಳು ಹೇಳಕ್ ಬರಲ್ಲ ಅಂತ. ಟೀಚರ್ ನಾನು ಹಿಂಗೆ ಚಿಕ್ಕ ವಯಸ್ಸಿಂದ ಸಿಕ್ಕಾಬಿಟ್ಟೆ ಅನೆಷ್ಟು. ಈಗ ನಿಜ ಹೇಳ, ನೀವೊಬ್ರೇ ಹೋಗ್ತಾ ಇದ್ರ ಹಾಯ್ ಹೇಳ್ಬೇಕು ಅನ್ಸ್ತು, ಅದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ ಓವರ್ ಬಿಲ್ಡಪ್ ಕೊಟ್ಬಿಟ್ಟು ನೀವು ಹೋಗಿರೋ ನಾ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಮದರ್ ಪ್ರಾಮಿಸ್ ಟೀಚರ್, ಒಂದೇ ಒಂದು ರೋಡೂ ಗೊತ್ತಿಲ್ಲ, ಡ್ರಾಪ್ ಹಾಕ್ಬಿಡಿ ಟೀಚರ್. ಯಾರು ಇಷ್ಟೊಂದು ಬಿಲ್ಡಪ್ ತಗೊಳಕ್ ಹೇಳಿದ್ದು? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದೀರಾ? ಟ್ಯಾಕ್ಸಿ ತಗೊಂಡ್ಬಿಟ್ ಬನ್ನಿ. ಟೀಚರ್ ಫ್ರೆಂಡ್ಶಿಪ್ ಬೇಡ ಟೀಚರ್, ಅಟ್ಲೀಸ್ಟ್ ಇಂಡಿಯನ್ ಸೆಂಟಿಮೆಂಟ್ ನಾಳೆ ದಿವಸ ಟಿವಿಲಿ ಪೇಪರಲ್ಲಿ ಯೋಗಿ ಮಿಸ್ಸಿಂಗ್ ಅಂತ ನೀವು ನೋಡಿ, ಅಯ್ಯೋ ಅವತ್ತೇನ ನಾನು ಡ್ರಾಪ್ ಕೊಟ್ಟೆ ಚೆನ್ನಾಗಿರ್ತಲ್ಲ ಅಂತ ಅನ್ಕೊಳ್ಳೋ ಬದಲು ಈಗ ಡ್ರಾಪ್ ಕೊಡ್ಬೇಡಿ ಟೀಚರ್. ಮಾತ್ಗೇನ್ ಕಮ್ಮಿ ಇಲ್ಲ, ಅಂಕಲ್ ಮುಖ ನೋಡಿ ಡ್ರಾಪ್ ಮಾಡ್ತಾ ಇದೀನಿ, ಬನ್ನಿ. ಅಂಕಲ್ದು ಆಂಟಿದು ಒಟ್ಟಲ್ಲಿ ಕೊಡ್ತಿದ್ರಲ್ಲ ಟೀಚರ್, ಹಿಂಗ್ ಕೂತ್ಕೊಳ್ಳ ಬೇಡ ಬಿಡಿ, ಹಿಂಗೆ ಕೂತ್ಕೊಳ್ಳ. ನೀವು ಬೇಜಾರು ಮಾಡ್ಕೊಬೇಡಿ ಟೀಚರ್. ಯಾಕೆ ಹೇಳ್ದೆ ಅಂದ್ರೆ, ನೀವು ಅವಾಗ ಬ್ರೇಕ್ ಹಿಡಿಯೋದು, ಹಿಂಗೆ ಟಚ್ ಆಗೋದು, ಆಮೇಲೆ ನಮಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗುತ್ತೆ ನೋಡಿ. Salamat datang. ನೋಡಪ್ಪ, ನಂಗೆ ತುಂಬಾ ಕೆಲಸ ಇದೆ, ಬೇಗ ಹೇಳಿ ಏನೇನ್ ಬೇಕು ಅಂತ. What do you want? ಅಂಕಲ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂಕಲ್. ನಂಗೆ ಏನ್ ಬೇಕು ಅಂತ ಹುಡುಗಿತ್ರ ಹೆಂಗ್ ಅಂಕಲ್ ಕೇಳೋದು? ಏನ್ ಅಂಡರ್ವೇರ್ ತಗೋಬೇಕೇನೋ? ಟೆಲ್ ಮಿ ವಾಟ್ ಯು ವಾಂಟ್. ಅಂಕಲ್ ನಾನು ಫಸ್ಟ್ ಟೈಮ್ ಫಾರಿನ್ ಬಂದಿದ್ದೀನಿ, ಮನೆಯಲ್ಲಿ ಶೋ ಕೇಸ್ ಅಲ್ಲಿ ಇಡೋದಕ್ಕೆ ಏನಾದ್ರು ಒಂದು ಐಟಮ್ ಬೇಕಂಕಲ್. ಓ ಮೈ ಗಾಡ್, ಇನ್ನು ಇಂಡಿಯಾದಲ್ಲಿ ಶೋ ಕೇಸ್ ಎಲ್ಲ ಇಟ್ಕೊಂಡಿದ್ದೀರೇನೋ? ಲೋಬಾ ತೋಬಾ ಓಬಾ ಲೋಮ್ತ್ಯ ಆಮ್ತ್ಯ. Okay. Come this way. ಹೋಗ ಮುಚ್ಕೊಳ್ಳ ಬಾಯಿ. ನಾವು ಇನ್ನು ಶೋ ಕೇಸ್ ಎಲ್ಲ ಇಟ್ಟು ಬೊಂಬೆಗಳು ಮಾಡ್ತಾವ್ರೆ. ಅಂಕಲ್ ತಗೊಂಡೆ ಅಂಕಲ್, ಬೇರೆ ಸೆಲೆಕ್ಟ್ ಮಾಡಿದ್ದು. ಸರಿ ಮಕ್ಕ ಬಾಬಾ. ಅಂಕಲ್
ಫಾರಿನ್ ಅಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಲುಕ್ ಕೊಡ್ತಾ ಹೇಳೆ, ಒಂಚೂರು ಇಂಟ್ರೋ ಹಾಕ್ಸಿ ಅಂಕಲ್. ಲೇ ನೀನ್ ಪುಳಿಯೋಗರೆ ಕಣೋ, ಅವಳ ಮ್ಯಾಗೆ ನೂಡ್ಲ್ಸು ಮುರ್ದೋಗ್ಬಿಡ್ತಾವ ಕಣೋ. ಸೊಕ್ಕಲ ತುಮ್ಮ ಅಪ್ಪನ ಅಪ್ಪನ್ಕ. My name is ಲೈಕಿ ಈ ಸೆಟ್ಟಿ ಇಂಡಿಯಾ. ಉಮೇಶ್ ಶೆಟ್ಟಿ ಕೋಟ್ಬೇಳೆ ನಿಪ್ಪ. ಬಾಯ್ ಬಿಡ್ಬೇಕು, ಚಕ್ಲೇಟ್ ಬಿಡು, ವಾಸನೆ ಬರುತ್ತೆ. ಓಕೆ ಬಾ ನೋಡಿಯೋ. ಬಾಯ್ ಬಾಯ್. Okay, bye bye. ಗೈಸ್ ಫೈನಲಿ ನಾವು 3 ಜನ ನಮ್ ಲೈಫ್ ಪಾರ್ಟ್ನರ್ಗಳ ಜೊತೆ ಬೆಂಗಳೂರಿಗೆ ಹೋಗುವಂತ ಸಮಯ ಬಂದ್ಬಿಟ್ಟಿದೆ. ನಾನಂತೂ ಇವತ್ತು ಹೋಗ್ಬಿಟ್ಟು ಮಾಯಿಂಗ್ ಹೇಳ್ಬಿಡ್ತೀನಿ ಬೆಂಗಳೂರಿಗೆ ಹೋಗ್ಬೇಡ ಅಂತ. ಐ ಆಮ್ ಸೋ ಹ್ಯಾಪಿ ಗೈಸ್, ಫೈನಲಿ ಇಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. ನಾವು ನಿನಗ್ ಥ್ಯಾಂಕ್ಸ್ ಹೇಳ್ಬೇಕಣ್ಣ. ನಾವು ಬಂದಿದ್ದು ಒಂದೇ ಒಂದ್ ಅದಕ್ಕೆ ಹುಡ್ಕೊಂಡು, ಆದ್ರೀಗ ನಮ್ಮ ಇಬ್ರು ಹುಡುಗಿ ಸಿಕ್ಬಿಟ್ಟಿದಾಳೆ. ಮಗ ನನ್ನ ರಾತ್ರಿ ಏನಾಯ್ತು ಗೊತ್ತಾ? ಏನು? ನನ್ ಡ್ರೀಮ್ ಅಲ್ಲಿ ನಮ್ಮ ಮಮ್ಮಿ ಬಂದಿದ್ರು. ಹೌದಾ? ನಮ್ಮ ಮಮ್ಮಿ ಬೆಳಗ್ಗೆ ಬ್ಯೂಟಿ ಪಾರ್ಲರ್ ಹೋಗಿದ್ ಮುಂಚೆನೆ ನಮ್ ಯೋಗ ಟೀಚರ್ ಜೊತೆ ಯೋಗ ಮಾಡ್ತಿದ್ರು. ಮಗ ನನ್ನ ಲೈಫ್ ಅದು ಸೆಟ್ಲ್ ಆಗೋಯ್ತು ಕಣೋ. ಬೆಳಗ್ಗೆ ಆಯ್ತು ಅಂದ್ರೆ ಯೋಗ, ರಾತ್ರಿ ಆಯ್ತು ಅಂದ್ರೆ ಜಾಗಿಂಗ್. ನೀವು ನಿಮ್ ಹುಡುಗಿಯರ ಹತ್ರ ಹೋಗಿ ಅವ್ರಿಗೆ ಐ ಲವ್ ಯು ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ ಬರೋದ್ರೊಳಗೆ ನಾನು ನಮ್ಮ ಹುಡುಗಿ ಆಲ್ರೆಡಿ ಅಲ್ಲಿ ಕಾಯ್ತಾ ಇರ್ತೀವಿ. ಯಾಕೆ ಹೇಳು? ಯಾಕೆಂದ್ರೆ ನಿಮ್ಮಿಬ್ರಿಗಿಂತ ಮುಂಚೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ ನಂಗೆ ತಾನೆ ಅಲ್ವಾ? ಮಚ್ಚ ಇಮ್ಯಾಜಿನ್ ಮಾಡ್ಕೊ ಮಚ್ಚ, ನಾನು ಅವಳು ಬೆಂಗಳೂರಲ್ಲಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ತೆಗೆದ್ಬಿಟ್ಟು ನಮ್ಮಪ್ಪನ ಕ್ಯಾಶ್ ಕೌಂಟಲ್ಲಿ ಕೂಡಿಸ್ಬಿಡ್ತೀನಿ. ಅವಾಗ ನೀವು ನಿಮ್ ಹೆಂಡತಿಯರ ಜೊತೆಗೆ ನಮ್ ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಆಗಿ ಅಂತ ಬರ್ತೀರಾ. ಅವಾಗ ನಾನು 100% ಡಿಸ್ಕೌಂಟ್ ಕೊಡ್ತೀನಿ ಮಚ್ಚ. ಎಲ್ಲ ಆದ್ಮೇಲೆ ಸಂಜೆ ನಾವು ನಮ್ ಹೆಂಡತಿಯರ ಜೊತೆಗೆ ಊಟ ಮಾಡ್ತಾ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಮಚ್ಚ. ಹೆಂಗಿರುತ್ತೆ ಮಚ್ಚ? Yeah, babes. Come on, baby, get ready soon. ದೊಡ್ಡಪ್ಪ, ಚಿಕ್ಕ ವಯಸ್ಸಿಂದ ನಾನು ಏನೇ ತಪ್ಪು ಮಾಡಿದ್ರು ನೀವ್ ಯಾವತ್ತೂ ನನ್ನ ಬೈದಿಲ್ಲ. ಡ್ಯಾಡಿ ಮಮ್ಮಿ ಇವತ್ತಿದ್ರು ನಂಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅಲ್ವೋ ಗೊತ್ತಿಲ್ಲ. ಏನಮ್ಮ ನೀನು ಏನ್ ಮಾತಾಡ್ತೀಯ? ಇವತ್ತು ನಿಂಗೇನಾಗಿದೆ? ಯಾಕಮ್ಮ? ನಾನು ಹೇಳೋ ವಿಚಾರ ನಿಮಗೆ ತುಂಬಾ ನೋವಾಗುತ್ತೆ ಅಂತ ನಂಗೆ ಗೊತ್ತು ದೊಡ್ಡಪ್ಪ, ಬಟ್ ನಿಮ್ಮನ್ನ ಬಿಟ್ಟು ಅದು ನಾನು ಬೇರೆ ಯಾರ ಹತ್ರನೂ ಹೇಳಕ್ಕಾಗಲ್ಲ. ಬಿಡು ಅಂತ ಹೇಳಿದ್ನಲ್ಲ. ಏನಮ್ಮ ನೀನು? ದೊಡ್ಡಪ್ಪ, ನನಗೂ ಪ್ರೀತಮ್ಗೂ ಆಗಿರೋ ಎಂಗೇಜ್ಮೆಂಟ್ನ ಇಲ್ಲಿಗೆ ಬಿಟ್ಬಿಡಿ. ಏನಮ್ಮ? ಅಲ್ಲ ಏನ್ ಮಾತಾಡ್ತಿದೀಯ? ದೊಡ್ಡಪ್ಪ, ಮದುವೆವರೆಗೂ ಮುಂದುವರಿಯೋದು ಬೇಡ. ಇದು ಹುಡುಗಾಟ ಅಲ್ಲಮ್ಮ, ಮದುವೆ ಅಲ್ಲಮ್ಮ. ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ? ಇಲ್ಲ. ಅಳಿಯಂದ್ರಿಗೆ ಬೇಜಾರು ಮಾಡಿದ್ದೀನ? ನಾನು ಮಾತಾಡ್ತೀನಿ, ನಾನು ಕ್ಷಮೆ ಕೇಳ್ತೀನಿ. ನೀನ್ ಸುಮ್ನಿರಮ್ಮ, ಸುಮ್ನಿರು. ದೊಡ್ಡಪ್ಪ. ಯಾಕಮ್ಮ? ದೊಡ್ಡಪ್ಪ, ನಿಮ್ದು ಪ್ರೀತಮ್ದು ಇದ್ರಲ್ಲಿ ಯಾವ ತಪ್ಪು ಇಲ್ಲ ದೊಡ್ಡಪ್ಪ. ನಂಗೆ ಯಾಕೆ ಏನು ದಯವಿಟ್ಟು ಏನು ಕೇಳಬೇಡಿ. ನಾನೇನು ಹೇಳೋ ಸ್ಥಿತಿನಲ್ಲಿ ಇಲ್ಲ ದೊಡ್ಡಪ್ಪ. ನಿಮ್ಮ ಕೋಪ ಬಂದರೆ ಬೇಕಾದ್ರೆ ನಂಗೆ ಎರಡೇ ಹೊಡೆದ್ಬಿಡಿ. ನಾನು ಪ್ರೀತಮ್ಗೆಲ್ಲ ಹೇಳಿ ಅರ್ಥ ಮಾಡಿಸಿದ್ದೀನಿ ದೊಡ್ಡಪ್ಪ. ನಂಗೆ ಪ್ರೀತಿನೇ ಸಾಕು, ನಂಗೇನೇನು ಬೇಡ ದೊಡ್ಡಪ್ಪ. ಐ ಆಮ್ ಸೊ ಸಾರಿ. ನೋಡಮ್ಮ, ನಿನ್ನ ಮನಸ್ಸಲ್ಲೇನಿದೆಯೋ ನಂಗೆ ಗೊತ್ತಿಲ್ಲ. ಈ ಮದುವೆಯಿಂದ ನಿನಗೆ ನೋವಾಗುತ್ತೆ ನನಗಿದ್ರೆ ಬೇಡಮ್ಮ, ಬೇಡ. ನನಗೆ ಗೊತ್ತು ನನ್ನ ಮಗಳು ತಪ್ಪು ಮಾಡಲ್ಲ, 100%. ಸರಿ, ಓಕೆಮ್ಮ. ಥ್ಯಾಂಕ್ ಯು ದೊಡ್ಡಪ್ಪ. ನಾ ಇಂಡಿಯಾಗೆ ಹೋಗೋ ಟೈಮ್ ಬಂದಿದೆ ಟೀಚರ್. ಆದ್ರೆ ನನ್ನ ಮನಸ್ಸು ಮಾತ್ರ ಇವತ್ತು ಇಲ್ಲೇ ಇದೆ. ಅದನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ, ಅದು 5ನೇ ಕ್ಲಾಸಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. 15 ವರ್ಷ ಆಯಿತು. ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗಂತೂ ಗೊತ್ತಿಲ್ಲ. ಆದರೆ ಅದನ್ನೇ ಪ್ರೀತಿ ಅಂದ್ಕೊಂಡು ಅವಳು ನೆನಪಲ್ಲೇ ಇದ್ದೆ. ಆದರೆ ಈಗ ಅರ್ಥ ಆಗ್ತಿದೆ ಅದು ಪ್ರೀತಿ ಅಲ್ಲ ಅಂತ. ನನ್ನ ಫ್ರೆಂಡ್ ಲವ್ಗೋಸ್ಕರ ನಮ್ಮನ್ನು ಫಾರಿನ್ ಕರ್ಕೊಂಬಂದ. ಟೀಚರ್, ನನಗೆ ಲವ್ ಆಗ್ಬಿಟ್ಟಿದೆ. ಅದನ್ನು ಎಲ್ಲರೂ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ. ಟೀಚರ್, ನಂದೊಂದು ಸಣ್ಣ ಪ್ರಪಂಚ, ನಾನು, ನನ್ನ ತಾಯಿ. ಆ ಪ್ರಪಂಚಕ್ಕೆ ನೀವು ಸೇರ್ಕೊಂಡ್ರೆ ಆ ಪ್ರಪಂಚ ಇನ್ನೂ ಸುಂದರವಾಗಿರುತ್ತೆ. ನಾನು ನಿಮಗೋಸ್ಕರ ಯೋಗ ಮಾಡ್ತೀನಿ, ಇಂಗ್ಲೀಷು ಕಲ್ತ್ಕೋತೀನಿ.
ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ. ಐ ಲವ್ ಯು. ಸ್ಟಾಪ್ ಇಟ್. ನಿಮ್ಗೇನ್ ಗೊತ್ತು ನನ್ನ ಬಗ್ಗೆ? ಟೀಚರ್, ನಿಮ್ ಬಗ್ಗೆ ನಂಗೆ ಏನೂ ಗೊತ್ತಾಗೋದು ಬೇಡ. ನಿಮ್ ಜೊತೆ ನಾನಿದ್ರೆ ತುಂಬಾ ಚೆನ್ನಾಗಿರ್ತೀನಿ, ನಂಗೆ ಅಷ್ಟು ಸಾಕು. ಪ್ಲೀಸ್ ಯೋಗಿ, ನೀವ್ ಅಂದ್ಕೊಂಡ ತಕ್ಷಣ ಆಗೋಕೆ ಇದೇನ್ ಸಿನಿಮಾ ಕತೆ ಅಲ್ಲ. ನಾನು ಯಾವುದೇ ಸಂಬಂಧಗಳಿಗೆ ಬೆಲೆ ಕೊಡೋದೂ ಇಲ್ಲ. ಜೀವನದಲ್ಲಿ ಒಂದೇ ಸರ್ತಿ ಆಗೋದು ಮದ್ವೆ. ಆದ್ರೆ ನನ್ನ ಜೀವನದಲ್ಲಿ ಮದ್ವೆ ಆಗಿ ಮುರಿದು ಹೋಯ್ತು. ದೊಡ್ಡೋರ ಆಸೆಗೆ ನಾನು ಮದ್ವೆ ಆದೆ. ಬಟ್ ಮೈ ಸೋ ಕಾಲ್ಡ್ ಹಸ್ಬೆಂಡ್ ಮದ್ವೆ ಆದ್ಮೇಲೆ ನಾನು ಬೇರೆ ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂದ. ನಂಗೆ ಡಿವೋರ್ಸ್ ಬೇಕು ಅಂದ. ನಾನೇ ಕೊಟ್ಬಿಟ್ಟೆ. ಅವತ್ತಿಗೆ ನನ್ನ ಕನ್ಸುಗಳು, ನನ್ನ ಆಸೆಗಳು ಎಲ್ಲದಕ್ಕೂ ದಿ ಎಂಡ್. ನನಗೆ ಒಂಟಿಯಾಗಿರೋದೇ ಅಭ್ಯಾಸ ಆಗೋಗಿದೆ. ಸೊ ಪ್ಲೀಸ್ ಲೀವ್ ಮೀ ಅಲೋನ್. ಎಲ್ಲರೂ ಲೈಫಲ್ಲಿ ಅವ್ರದ್ದೇ ಆದ ಫ್ಲ್ಯಾಶ್ ಬ್ಯಾಕ್ಗಳಿರುತ್ತೆ. ಆದರೆ ನನಗೆ ಬೇಕಾಗಿರೋದು ನಿಮ್ಮ ಮುಂದಿನ ಜೀವನ. ಯಾರೋ ಒಬ್ಬ ತಪ್ಪು ಮಾಡ್ದ ಅಂತ ನನಗೆ ಶಿಕ್ಷೆ ಕೊಡ್ಬೇಡಿ. ಇದು ನನ್ನ ತಾಯಿ ಸೀರೆ. ಇದನ್ನ ಉಟ್ಕೊಂಡ್ಬಂದ್ರೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಹೊರಟ್ಬಿಡಿ. ನಾನು ನಿಮಗೆ ಸಿಕ್ಕಿರೋದು, ನಿಮ್ಗೆ ಇದೆಲ್ಲ ಆಗಿರೋದು ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ ಪ್ಲೀಸ್. ಹಲೋ, ಲೈಕಿ ಎಲ್ಲಿ? ಶೀಸ್ ಗಾನ್. ಹೊರಟೋದ್ಲಾ? ಎಲ್ಲಿ ಹೋದ್ಲು? ಓ ಗಾಡ್ ಗಾಡ್. ಓಕೆ ಓಕೆ. ಅಡ್ರೆಸ್ ಎಲ್ಲಿ? Go straight, right, left, and then right. ಆಮೇಲೆ ರೈಟ್. Yeah, straight. ಓಕೆ, ಥ್ಯಾಂಕ್ ಯು. ಬರ್ತೀನಿ. ಸರ್ 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 ಪಾಪ ನೋಡಪ್ಪ. ಅಯ್ಯೋ, ಆ ಗಾಡ್ ಯಾವ ಟೇಬಲ್ ಮನುಷ್ಯನಿಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲಪ್ಪ. ಈ ತರ ಕೆಲಸದಿಂದ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗ್ಬಿಟ್ಲಪ್ಪ. ನನ್ ಮಗಳಪ್ಪ, ನನ್ ಮಗಳು. ಶಿ ಇಸ್ ಮೈ ಡಾಟರ್. ಬಹಳ ಸ್ವಾಭಿಮಾನಿ. ಯಾರ ಹತ್ರ ಏನು ಕೇಳ್ದವಳಲ್ಲಪ್ಪ. ಜೀವನದಲ್ಲಿ ಅವಳ ಕಾಲ್ ಮೇಲೆ ಅವಳು ನಿಂತ್ಕೋಬೇಕು ಅಂತ ಯಾವಾಗಲೂ ಹೇಳೋಳು. ಈ ನಡುವೆ ಅವನು ಯಾರೋ ಒಬ್ಬ ಇಂಡಿಯನ್ ಲವ್ ಮಾಡ್ತಾ ಇದ್ದೀನಿ, ನಿನಗೆ ಇಂಡಿಯನ್ ಅಂದ್ರೆ ಇಷ್ಟ ಅಲ್ವಾ, ನಿನ್ ಸ್ಟೈಲಲ್ಲೇ ಮದುವೆ ಮಾಡ್ಕೊಡು ಅಂತ ಹೇಳಿದ್ಲು. ಈ ಮದುವೆ ಇನ್ನೆಲ್ಲಪ್ಪ ಮಣ್ಣಲ್ಲಿ ಮಣ್ಣಾಗಿ ಮಲಗಿಬಿಟ್ಲು. ಅವಳು ಲವ್ ಮಾಡಿದ ಹುಡುಗ ಯಾರು ಅನ್ನೋ ಸೀಕ್ರೆಟ್ ಅವಳ ಜೊತೆಲೇ ಮಣ್ಣಾಗೋಯ್ತಪ್ಪ. ಲೈಕಿ ಮಿಲನ, ನಿಮ್ಮ ಹತ್ರ ಏನೋ ಸೀರಿಯಸ್ ಆಗಿ ಮಾತಾಡಬೇಕು. ಯೋಗಿ, ನೀನ್ ಸೀರಿಯಸ್ ಆಗ? ಅದೇನ್ ಹೇಳಿ. ನಾವು ಫಾರಿನ್ ಬಂದಿದ್ದು ನಮ್ಮ ಪ್ರೀತಿ ಲವ್ಗೋಸ್ಕರ. ಅದ್ರಲ್ಲಿ ಹೋದ್ಮೇಲೆ ನನಗೂ ಶೆಟ್ಟಿಗೂ ಟ್ರೂ ಲವ್ ಆಗೋಯ್ತು. ಆದ್ರೆ ನೋಡಿದ್ರಲ್ಲ ಆ ಗಾಡ್ ಹೆಂಗೆ ಡಬಲ್ಗೆ ಮಾಡ್ದ ಅಂತ. ಅದ್ರ ಮಜಾ ಗೊತ್ತಾ? ನಮ್ಮ ಪ್ರೀತು ಇಷ್ಟಪಡೋ ಹುಡುಗಿ ಅವನಿಗೆ ಸಿಗಲಿಲ್ಲ, ಆದರೆ ನಮ್ಮ ಪ್ರೀತುನ ಇಷ್ಟಪಡೋ ಹುಡುಗಿ ಸಿಕ್ಕಿದ್ಲು. ನಿಜ ಹೇಳ, ನಮ್ಮ ಪ್ರೀತಿಗೆ ಫಸ್ಟು ಲಾಸ್ಟು ಬೆಸ್ಟು ಎಲ್ಲ ನೀವೇನೆ. ನಮ್ಮ ಹುಡುಗ ನಿಮ್ಮ ಮನಸ್ಸು ತುಂಬ ತುಂಬಿಕೊಂಡಿದ್ದೇನೆ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಗೊತ್ತು. ನೋಡ್ರಿ, ನಮ್ಗಂತೂ ನಮ್ಮ ಲವ್ ಸಿಗ್ಲಿಲ್ಲ. ಅಟ್ಲೀಸ್ಟ್ ನೀವಾದರೂ ಹೋಗಿ ನಿಮ್ಮ ಪ್ರೀತಿನ ಹೇಳಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಮಿಲ್ನಾ. ನಾವೇನು ಹೊರಡ್ತೀವಿ. ನೋಡಿ ಪ್ರೀತಮ್,
ನಿಮ್ಗೆ ಹಾಯ್ ಬಾಯ್ ಹೇಳಿ ಡ್ರಾಮಾ ಮಾಡಕ್ಕೆ ನಂಗೆ ಇಂಟ್ರೆಸ್ಟೂ ಇಲ್ಲ, ಟೈಮೂ ಇಲ್ಲ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ, ಯಾವಾಗ, ಏನು ಅಂತ ನಾನು ಏನು ಕೇಳ್ಬಿಡಿ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ನಿಮ್ಮ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ನಿಮ್ ನೋವನ್ನೆಲ್ಲ ಮರೆಸಿ ಖುಷಿಯಾಗಿಟ್ಕೊಳ್ಳೋ ಜವಾಬ್ದಾರಿ ನಂದು. ಇದೆಲ್ಲ ನಿಮ್ ಫ್ರೆಂಡ್ಸ್ಗೆ ಅರ್ಥ ಆಗಿದೆ. ನಿಮ್ಗಿನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಏನೂ ಮಾಡಕ್ಕಾಗಲ್ಲ. ತಗೊಳ್ಳಿ ನಮ್ಮ ಮನೆ ಕೀ. ಆದಷ್ಟು ಬೇಗ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ತಾಳಿ ನೀವೇ ನನಗೆ ಕಟ್ತೀರಾ ಇಲ್ಲ ನಾನೇ ನಿಮಗೆ ತಾಳಿ ಕಟ್ತೀನಿ? ನಾನೇ ಕಟ್ತೀನಿ. ಸೂಪರ್ ಮಚ್ಚಾ. ಮಿಲನ್ ಅವ್ರೆ, ತಲೆ ಕೆಡ್ಸ್ಕೊಬೇಡಿ. ನಮ್ಮ ಹುಡುಗ ಅಷ್ಟೊಂದು ಜಿಪ್ನೇನಲ್ಲ. ಮದುವೆ ಆದ್ಮೇಲೆ ಕೀ ನೀವೇ ಮಾಡಿಸ್ಕೊಡ್ತಾನೆ. ಅದು ಮಚ್ಚಾ. ಬನ್ನಿ ಬನ್ನಿ ಹೋಗೋಣ. ಇಲ್ಲಿ ಯೋಗಿ ಅವ್ರ ಮನೆ ಯಾವುದು? ಯೋಗಿ? ಹಾ, ನಮ್ ಯೋಗಿ. ಅವ್ರ ಮನೆ ನಿಮ್ಗೆ ಗೊತ್ತಿಲ್ವಾ? ಬನ್ನಿ ಮೇಡಮ್, ನಾನು ತೋರಿಸ್ತೇನೆ. ಬನ್ನಿ ಮೇಡಮ್. ನಮ್ ಯೋಗಿ ಅಣ್ಣ ಇಡೀ ಸ್ಲಮ್ ಅಲ್ಲೇ ವರ್ಲ್ಡ್ ಫೇಮಸ್ ಮೇಡಮ್. ಫಸ್ಟ್ ಟೈಮ್ ಫಾರಿನ್ ಗೆ ಫ್ಲೈಟ್ ಹತ್ತಿದ್ದು ಅಂದ್ರೆ ನಮ್ ಬ್ಯೂಟಿ ಪಾರ್ಲರ್ ಬಾಯಕ್ಕನ್ ಮಗ ಯೋಗಿನೇ. ಅವ್ರು ಮಾತಾಡೋ ಇಂಗ್ಲಿಷ್ ಐತ್ರ ಮೇಡಮ್, ಮಾತಾಡಂಗಿಲ್ಲ ಬಿಡಿ ಮೇಡಮ್. ಅವ್ರೊಂಥರ ಈ ಇಡೀ ಸ್ಲಮ್ ಅಲ್ಲಿ ಒಂಥರ ಸೂಪರ್ ಮ್ಯಾನ್ ಇದ್ದಂಗೆ ಮೇಡಮ್. ನೀವ್ ಹೋಗಿ ಏನಾಗಬೇಕು? ನಾನು ಅದು ಬೇಕಾಗಿರೋರಾ? ಪರವಾಗಿಲ್ಲ ಬನ್ನಿ ಮೇಡಮ್. ಲೋ ಪ್ರೀತು ಶೆಟ್ಟಿ, ನೀವಿಬ್ರು ನನ್ ಮಗನ್ ಕ್ಲೋಸ್ ಫ್ರೆಂಡ್ಸ್ ತಾನೆ? ಅಲ್ಲ, ನೀವಿಬ್ರು ಒಂದ್ ಮಾತು ಅರ್ಥ ಮಾಡಿಸಿ ನನ್ ಸೊಸೆಗೆ ಹೇಳಿ ಇಲ್ಲಿ ಕರ್ಕೊಂಬರ್ಬೇಕಿತ್ತು ತಾನೆ? ಆಂಟಿ, ಆಕ್ಚುಲಿ ನಾವು ಯೋಗ ಟೀಚರ್ಗೆ. ಆಂಟಿ, ಹೋಗಿ ಹೋಗಿ ಲವ್ ಬಗ್ಗೆ ಯಾರ ಹತ್ರ ಕೇಳ್ತಾ ಇದ್ದೀರಾ? ಇವ್ರಿಗೆ ಲವ್ ಅಂದ್ರೆ ಏನಂತ ಅರ್ಥ ಮಾಡಿಸಿದೆ ನಾನು. ನನಗೆ ಐ ಲವ್ ಯು ಅಂತ ಹೇಳಕ್ 1-2 ಜನ್ಮ ಆಗುತ್ತೆ ಅಂತ ಯಾವಾಗ ಗೊತ್ತಾಯ್ತೋ ನಾನೇ ಸ್ಪಾಟ್ ಅಲ್ಲೇ ಹೇಳಿ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡ್ಕೊಂಡೆ. ಕರೆಕ್ಟ್, ನೀನೇ ಕರೆಕ್ಟ್. ಈಗ ಇವ್ರ ಜೊತೆ ಮಾತಾಡಿ ಏನ್ ಪ್ರಯೋಜನ? ನನ್ ಬ್ಯೂಟಿದು ದೊಡ್ಡ ಲಿಸ್ಟೇ ಕೊಟ್ಟಿದ್ದೆ, ಒಂದ್ ಐಟಮು ತರ್ಲಿಲ್ಲ ಇವನು. ಇರ್ಲಿ ಪರವಾಗಿಲ್ಲ, ನಂಗೇನ್ ಬೇಜಾರಿಲ್ಲ. ಆದ್ರೆ ಜೀವನ ಪೂರ್ತಿ ಜೊತೆಗ್ ಬಾಳೋ ಬ್ಯೂಟಿನೇ ಬಿಟ್ಟು ಬಂದಿದಾನಲ್ಲ ಇವನು. ಇವನ್ಗೇನ್ ಹೇಳೋಣ? ಒಪ್ಕೊಂಡೆ, ಕಲರ್ ಸ್ವಲ್ಪ ಡಲ್ಲು. ಆದ್ರೆ ಇವನೇನಾದ್ರೂ ಬಿಗ್ ಡೀಲ್ ಹಿಡಿದು ಬಿಟ್ರೆ ಮೈಕಲ್ ಜಾಕ್ಸನ್ ತರ ದೊಡ್ಡ ಬಿಸ್ನೆಸ್ ಮ್ಯಾನೇ ಆಗ್ಬಿಡ್ತಾನೆ ಇವನು. ಆಂಟಿ, ಮೈಕಲ್ ಜಾಕ್ಸನ್ ಸಿಂಗರು ಮತ್ತೆ ಡ್ಯಾನ್ಸರು, ಬಿಸ್ನೆಸ್ ಮ್ಯಾನ್ ಅಲ್ಲ. ಯು ಸಟ್ ಅಪ್ ಮಮ್ಮಿ. ಯು ಡೋಂಟ್ ಹ್ಯಾವ್. ಮಮ್ಮಿ ಸುಮ್ನಿರು ಮಮ್ಮಿ, ನಾನೇ ಫೀಲಿಂಗ್ ಹೇಳಿದ್ದೀನಿ. ಯೋಗಿ, ಹೋಗಲೇ, ಯಾವ ಡೀಲ್ಗೂ ಬರಲ್ಲ. ಯೋಗಿ, ನಿನ್ ಹುಡ್ಕೊಂಡು ಯಾರು ಲೇಡೀಸ್ ಬಂದವರು? ಲೇಡೀಸಾ? ಲೇ ಶೆಟ್ಟಿ, ಯಾರು ನೋಡ. ಎವ್ರ ಲೇಡೀಸು? ಹೋಗ್ ನೋಡ. ಯಾರು ಬಂದಿರ್ಬೋದಪ್ಪ? ಟೀಚರ್? ಏ ಪ್ರೀತು, ಯೋಗಿ ಬೇಗ ಬಂದ್ರು. ಯಾರು ಬಂದ ನೋಡ್ ಬಂದ್ರು? ಟೀಚರು ಯೋಗಿ. ಏನ್ರಿ, ಸೀರೆ ಕೊಟ್ಬಿಟ್ರೆ ಸಾಕಾ? ಸರಿಯಾಗಿ ಅಡ್ರೆಸ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಚಿಕ್ಕ ಪ್ರಪಂಚ ಅಂತ ಹೇಳ್ತಿದ್ರಿ, ಇಲ್ಲಿ ನೋಡಿದ್ರೆ ಸ್ಲಮ್ ಅಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಾ. ಹಂಗೇನೋ. ನಿಮ್ ಪ್ರಪಂಚದಲ್ಲಿ ನನ್ಗೂ ಸ್ವಲ್ಪ ಜಾಗ ಕೊಡ್ತೀರಾ? ಯಾರೋ ಈ ಬೂಟಿ ಇಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಆಂಟಿ, ಇಷ್ಟೊತ್ತು ಮಾತಾಡ್ತಿದ್ರಲ್ಲ ನಿಮ್ ಫಾರಿನ್ ಸೊಸೆ ಇವರೇ. ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಮೈ ಓನ್ಲಿ ಸೊಸೆ. ಏನೋ ಗರ್ಡ್ ಗಂಬತ್ ತರ ನಿಂತಿದ್ಯಾ? ಈಗ್ಲಾದ್ರೂ ನಿಮ್ ಡ್ಯಾಡಿ ತರ ಫಾಸ್ಟ್ ಆಗು. ಹೋಗು, ತಪ್ಕೋ. ಮಮ್ಮಿ ನನ್ನಲ್ಲ, ಅಲ್ಲಿ ಆಫ್ಟರ್ ಮ್ಯಾರೇಜ್. ನೀವ ಅಮ್ಮ, ನನ್ ಮಗ ಸ್ವಲ್ಪ ಸ್ಲೋ. ಆಂಟಿ, ನಿಮ್ಗೋಸ್ಕರ ಮಲೇಷಿಯಾದ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ತಂದಿದ್ದೀನಿ. ಓ ಮೈ ಗಾಡ್, ಥ್ಯಾಂಕ್ ಯು. ನಾ ಮ್ಯಾರೇಜ್ಗೆ ಏನ್ ಹಾಕೊಳ್ಳಿ ಅಂತ ಈಗಿಂದಾನೇ ಟೆನ್ಷನ್ ಆಗೋಗಿತ್ತು.